ಹೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ನಾವೀ ದಿನ ಪರಿಪೂರ್ಣ ಪ್ರಶ್ನೆಗಳಿಗೆ ಪರಿಪೂರ್ಣ ಉತ್ತರಗಳು ಅನ್ನೋ ಪುಸ್ತಕವನ್ನು ಓದ್ತಾ ಇದ್ವಿ. ಈ ಪುಸ್ತಕದ ಸಂಪೂರ್ಣ ಮಾಹಿತಿಯನ್ನು ನಾವು ಮೊದಲನೇ ಅಧ್ಯಾಯದ ಹೆಸರು ಸರ್ವಾಕರ್ಷಕ ಕೃಷ್ಣ ಅಂತ. ಇದು ಫೆಬ್ರವರಿ 27, 1972 ನಡೆದಂಥ ಒಂದು ಘಟನೆ. ಇದನ್ನು ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀಲ ಪ್ರಭುಪಾದರು ಮತ್ತು ಬಾಬ್ ಇವರಿಬ್ಬರ ನಡುವೆ ನಡೆದಂಥ ಒಂದು ಪ್ರಶ್ನೋತ್ತರಗಳು. ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ದಿನನಿತ್ಯ ಹೇಗೆ ಗುರುಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಆನಂತರ ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಹಾಗೇನೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಚೇಪ್ತಾಕಸ್ವಾಮಿನ್ ನಾಮಿನಿ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರ್ಯಕಥಾದಾಯ ನಗರ ಗ್ರಾಮತಾರಿಣಿ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 1, ಸರ್ವಾಕರ್ಷಕ ಕೃಷ್ಣ. ಬಾಬ್ ವಿಜ್ಞಾನಿ ಅಂದರೆ ಯಾರು ಪ್ರಶ್ನೆಯನ್ನು ಬಾಬ್ ಕೇಳಿದ ಮುಖಾಂತರ ಈ ಒಂದು ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ವಿಜ್ಞಾನಿ ಅಂದರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ವಸ್ತುಗಳನ್ನು ಅವು ಇರುವ ರೀತಿಯಲ್ಲೇ ಅಂದರೆ ವಸ್ತು ಹೇಗಿದೆಯೋ ಅದೇ ರೀತಿಯಲ್ಲಿ ಯಾವನು ತಿಳಿದಿರ್ತಾರೋ ಅವನೇ ವಿಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ವಸ್ತುಗಳು ಇರುವ ರೀತಿಯಲ್ಲೇ ತಿಳಿದಿದ್ದಾನೆ ಎಂದು ಭಾವಿಸುವವನು, ಅಂದರೆ ವಸ್ತು ಹೇಗಿದೆ ಹಾಗೆ ಇದೆ ಅಂತ ತಿಳಿದಿದ್ದಾನೆ ಅಂತ ಭಾವಿಸುವವನು ಅಂತ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ ಏನು. ಬಾಬ್ ಮತ್ತೆ ಪ್ರಶ್ನೆಯನ್ನು ಮಾಡ್ತಿದ್ರು, ವಸ್ತುಗಳು ಇರುವ ರೀತಿಯಲ್ಲಿ ತಿಳಿದಿದ್ದಾನೆ ಎಂದು ಅಂದುಕೊಳ್ಳುವವನು, ಅಂದರೆ ವಸ್ತು ಹೇಗಿದೆ ಹಾಗೆ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳೋವನು ಅಂತ ಅಲ್ಲ. ಅದಕ್ಕೆ ಗುರು ಹೇಳ್ತಾ ಇದ್ದಾರೆ, ಅಲ್ಲ, ಅವನಿಗೆ ಆ ಅರಿವಿರಬೇಕು. ವಿಜ್ಞಾನಿಯು ವಸ್ತುಗಳನ್ನು ಸರಿಯಾಗಿ ತಿಳಿದುಕೊಂಡಿರುವುದರಿಂದ ನಾವು ಅವನ ಬಳಿ ಹೋಗುತ್ತೇವೆ. ವಿಜ್ಞಾನಿ ಎಂದರೆ ವಸ್ತುಗಳನ್ನು ಅವು ಇರುವ ರೀತಿಯಲ್ಲೇ ತಿಳಿದವನು. ಕೃಷ್ಣ ಎಂದರೆ ಸರ್ವಾಕರ್ಷಕ, ಅಂದರೆ ಒಬ್ಬ ವಿಜ್ಞಾನಿ ಅಂತಂದರೆ ಒಂದು ವಸ್ತು ಹೇಗಿದೆಯೋ ಹಾಗೇನೆ ತಿಳ್ಕೊಂಡಿರುವನು. ಅವನಿಗೆ ಆ ವಸ್ತುವಿನ ಅರಿವಿರಬೇಕು. ಹಾಗಾಗಿ ನಾವು ಅರಿವಿರೋದ್ರಿಂದ ಅವನ ಬಳಿಗೆ ನಾವು ಹೋಗ್ತೀವಿ, ಇಲ್ಲ ಅಂತಂದರೆ ನಾವು ಅವನ ಬಳಿಗೆ ಹೋಗೋದಿಲ್ಲಲ್ಲ. ಹಾಗೇನೆ ಕೃಷ್ಣ ಅಂತಂದರೆ ಸರ್ವಾಕರ್ಷಕ ಅಂತ ಹೇಳ್ತಾರೆ. ಅದಕ್ಕೆ ಬಾಬು ಸರ್ವಾಕರ್ಷಕ ಪ್ರಶ್ನೆಯನ್ನು ಮಾಡ್ತಾ ಇದ್ರಿ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಹೌದು, ದೇವರು ಸರ್ವಾಕರ್ಷಕನಾಗಿಲ್ಲದಿದ್ದರೆ ಅವನು ದೇವರಾಗಿರಲು ಹೇಗೆ ಸಾಧ್ಯ? ಮನುಷ್ಯನೊಬ್ಬನು ಆಕರ್ಷಕನಾಗಿದ್ದಾಗ ಮುಖ್ಯನಾಗುತ್ತಾನೆ ಅಲ್ಲವೇ? ಅಂದರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಹೌದು, ದೇವರೇನಾದ್ರು ಸರ್ವಾಕರ್ಷಕ ಆಗಿಲ್ಲ ಅಂತಂದಿರಿ ನಾವು ಅವನ ಯಾಕೆ ದೇವರು ಅಂತ ಕರಿತಾ ಇದ್ವಿ, ಭಗವಂತ ಅಂತ ಅನ್ಕೋತಾ ಇದ್ವಿ. ನಾವೀಗ ಒಬ್ಬ ಮನುಷ್ಯ ಆಕರ್ಷಕನಾಗಿದ್ರೆ ಅವನು ಮುಖ್ಯ ಆಗ್ತಾನೆ ಅಲ್ವಾ? ಅದನ್ನ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೌದು. ಅದಕ್ಕೆ ಶ್ರೀಲ ಪ್ರಭುಪಾದರು ನಮ್ಮ ಗುರುಗಳು ಹೇಳ್ತಿದ್ರೆ, ಹಾಗೆಯೇ ದೇವರು ಆಕರ್ಷಕನಾಗಿರಬೇಕು, ಎಲ್ಲರ ಪಾಲಿಗೆ ಆಕರ್ಷಕನಾಗಿರಬೇಕು. ಆದುದರಿಂದ ದೇವರಿಗೆ ಏನಾದರೂ ಒಂದು ಹೆಸರಿದ್ದರೆ ಅಥವಾ ನೀವು ದೇವರಿಗೆ ಏನಾದರೂ ಹೆಸರು ಕೊಡಬೇಕೆಂದು ಬಯಸಿದರೆ ಕೃಷ್ಣ ಎಂಬ ಹೆಸರನ್ನು ಮಾತ್ರ ಕೊಡಬಹುದು. ಅದಕ್ಕೆ ಗುರು ಹೇಳ್ತಿದ್ದಾರೆ, ಹಾಗೆ ಒಬ್ಬ ವ್ಯಕ್ತಿ ಯಾವುದಲ್ಲಾದ್ರೂ ಒಂದು ಮುಖ್ಯ ಆಗಿದ್ರೆ ನಾವು ಅವನ್ನ ತಿರುಗಿ ನೋಡ್ತೀವಲ್ಲ, ಹಾಗೇನೆ ಭಗವಂತನು ಕೂಡ ಏನಾಗಿರ್ಬೇಕು, ಆಕರ್ಷಕ ಆಗಿರ್ಬೇಕು, ಎಲ್ಲರಿಗೂ ಆಕರ್ಷಕನಾಗಿರ್ಬೇಕು. ಅವನು ಎಲ್ಲರ ಪಾಲಿಗೂ ಆಕರ್ಷಕನಾಗಿರ್ಬೇಕು. ಆದ್ರಿಂದ ಅವನಿಗೆ ಏನಾದ್ರೂ ಒಂದು ಹೆಸರು ಇದೆ ಅಂತಂದ್ರೆ ಅದು ಏನಾಗಿರ್ಬೇಕು, ಸರ್ವಾಕರ್ಷಕ ಅಂತ. ಇಲ್ಲ ಅಂತಂದ್ರೆ ನಾವೇನಾದ್ರೂ ಕೂಡ ಇಡಬೇಕು ಅಂತಂದ್ರೆ ಭಗವಂತನಿಗೆ ನಾವೇನಾದ್ರೂ ಒಂದು ಹೆಸರು ಇಡಬೇಕು ಅಂದ್ರೆ ಅದು ಕೃಷ್ಣ ಅಂತ ಮಾತ್ರ. ಯಾಕೆ ಅಂದ್ರೆ ಕೃಷ್ಣ ಅನ್ನೋ ಹೆಸರೇ ಸರ್ವಾಕರ್ಷಕ ಅನ್ನೋದನ್ನ ತಿಳಿಸ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಕೃಷ್ಣ ಎಂಬ ಹೆಸರೇಕೆ ಮತ್ತೆ ಅವ್ರ ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ಗುರುಗಳು ಹೇಳ್ತಾರೆ, ಯಾಕೆಂದರೆ ಅವನು ಸರ್ವಾಕರ್ಷಕ. ಕೃಷ್ಣ ಎಂದರೆ ಸರ್ವಾಕರ್ಷಕ, ಅಂದ್ರೆ ಕೃಷ್ಣ ಅನ್ನೋ ಹೆಸರು ಅರ್ಥನೇ ಸರ್ವಾಕರ್ಷಕ. ಅದಕ್ಕೆ ಅವನು ಎಲ್ಲರನ್ನ ಆಕರ್ಷಣೆ ಮಾಡುವವನಾಗಿರ್ತಾನೆ ಅಂತ ಹೇಳ್ತಾರೆ ಬಾಬಾ.
ಅದಕ್ಕೆ ಶಿಲ ಪ್ರಭುಪಾದ ಹೇಳ್ತಾರೆ, ಹೌದು, ದೇವರಿಗೆ ಹೆಸರಿಲ್ಲ, ಆದರೆ ಅವನ ಗುಣಗಳಿಂದಾಗಿ ನಾವು ಅವನಿಗೆ ಹೆಸರುಗಳನ್ನು ಕೊಡುತ್ತೇವೆ. ಒಬ್ಬ ಮನುಷ್ಯ ಬಹಳ ಚೆಲುವಾಗಿದ್ದರೆ ನಾವು ಅವನನ್ನು ಸುಂದರ ಎನ್ನುತ್ತೇವೆ. ಒಬ್ಬ ಮನುಷ್ಯ ಬಹಳ ಬುದ್ಧಿವಂತನಾಗಿದ್ದರೆ ನಾವು ಅವನನ್ನು ಚತುರ ಎನ್ನುತ್ತೇವೆ. ಹೀಗೆ ಗುಣಕ್ಕೆ ಅನುಗುಣವಾಗಿ ಹೆಸರನ್ನು ಕೊಡಲಾಗುತ್ತದೆ. ದೇವರು ಸರ್ವಾಕರ್ಷಕನಾಗಿದ್ದರಿಂದ ಕೃಷ್ಣ ಎಂಬ ಹೆಸರು ಅವನಿಗೆ ಮಾತ್ರ ಅನ್ವಯಿಸಬಹುದು. ಕೃಷ್ಣ ಎಂದರೆ ಸರ್ವಾಕರ್ಷಕ, ಅದು ಸಮಸ್ತವೂ ಒಳಗೊಂಡಿದೆ. ಪ್ರಭುಪಾದ ಮುಂದುವರೆದು ಹೇಳ್ತಾ ಇದ್ದಾರೆ, ದೇವರಿಗೆ ಯಾವುದೇ ರೀತಿಯ ಹೆಸರಿಲ್ಲ, ನಾವು ಅವನಿಗೆ ಏನು ಮಾಡ್ತೀವಿ, ಅವನ ಗುಣಗಳಿಂದ ಅವನಿಗೆ ಹೆಸರನ್ನ ಕೊಡ್ತೇವೆ ಅಂತ. ಒಬ್ಬ ಮನುಷ್ಯ ಬಹಳ ನೋಡೋದಕ್ಕೆ ಚೆನ್ನಾಗಿದ್ರೆ, ಸುಂದರವಾಗಿದ್ರೆ ಅವನಿಗೆ ನಾವು ಸುಂದರ ಅಂತ ಕರಿತೀವಿ. ಅದೇ ಅವನು ತುಂಬ ಬುದ್ಧಿವಂತ ಆಗಿದ್ರೆ ಅವನನ್ನು ನಾವು ಚತುರ ಅಂತ ಕರಿತೀವಿ. ಹೀಗೆ ಅವರ ಗುಣಕ್ಕೆ ನಾವು ಅನುಗುಣವಾಗಿ ನಾವು ಹೆಸರುಗಳನ್ನು ಹೇಗೆ ಕೊಡ್ತೀವೋ ಹಾಗೇನೆ ಕೃಷ್ಣ ಸರ್ವಾಕರ್ಷಕ ಆಗಿರೋದ್ರಿಂದ ಅವನಿಗೆ ಏನು ಮಾಡ್ತೀವಿ, ಕೃಷ್ಣ ಅನ್ನೋ ಹೆಸರನ್ನ ಕೊಡ್ತಾ ಇರ್ತೀವಿ. ಸಮಸ್ತವನ್ನ ಭಗವಂತ ಸಮಸ್ತವನ್ನ ಒಳಗೊಂಡಿದ್ದಾರೆ, ಎಲ್ಲ ಮೂಲ ಪಿತಾಮಹ ಭಗವಂತ. ಅದಕ್ಕೆ ಏನು ಮಾಡ್ತಾ ಇದ್ವಿ, ಅವರಿಗೆ ಸರ್ವಾಕರ್ಷಕ ಅಂದರೆ ಕೃಷ್ಣ ಅನ್ನೋ ಹೆಸರನ್ನ ಕೊಡ್ತಾ ಇದ್ವಿ. ಆದರೆ ಸರ್ವಶಕ್ತ ಎಂಬ ಅರ್ಥದ ಹೆಸರಿದೆಯಲ್ಲ, ಸರ್ವಶಕ್ತ ಎಂಬ ಅರ್ಥದ ಹೆಸರಿದೆಯಲ್ಲ ಶೀಲಪ್ರಭು, ಹೌದು, ಶಕ್ತಿಶಾಲಿಯಾಗಿಲ್ಲದಿದ್ದರೆ ಸರ್ವಾಕರ್ಷಕ ಆಗುವುದು ಹೇಗೆ? ಅಂದರೆ ಭಗವಂತ ಶಕ್ತಿಶಾಲಿನೇ ಆಗಿಲ್ಲ ಅಂತಂದಿದ್ರೆ ಅವನಿಗೆ ಸರ್ವಾಕರ್ಷಕ ಆಗಕ್ಕಾಗುತ್ತಾ? ಭಗವಂತನ ಹತ್ರ ಯಾವ್ದಾದ್ರು ಒಂದು ಗುಣ ಇಲ್ಲ ಅಂದರೆ ಅವನು ಪರಿಪೂರ್ಣ ಆಗೋದಿಲ್ಲ. ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು, ಸರ್ವಶಕ್ತ ಅನ್ನೋ ಹೆಸರು ಕೂಡ ಇದೆ. ಯಾಕೆ? ಅವನು ಎಲ್ಲ ಶಕ್ತಿಯನ್ನು ಒಳಗೊಂಡಿದ್ದಾನೆ, ಹಾಗಾಗಿ ಅವನು ಸರ್ವಾಕರ್ಷಕ ಆಗಿರೋದು ಅಂತ ತಿಳಿಸಿ. ಸಾಮಸುಂದರ ಒಬ್ಬರು ಅಮೇರಿಕ ಭಕ್ತರು ಶೀಲ ಪ್ರಭುಪಾದರ ಕಾರ್ಯದರ್ಶಿ, ಅದು ಎಲ್ಲವನ್ನ ಒಳಗೊಂಡಿದೆ. ಸರ್ವಾಕರ್ಷಕ ಅಂದರೆ ಪ್ರತಿಯೊಂದು ಗುಣವನ್ನ, ಪ್ರತಿಯೊಂದು ಶಕ್ತಿಯನ್ನ, ಪ್ರತಿಯೊಂದು ಮೂಲ ಎಲ್ಲವನ್ನ ಅದು ಒಳಗೊಂಡಿರುತ್ತೆ ಅನ್ನೋದನ್ನ ತಿಳಿಸ್ತಾರೆ ಶೀಲಪ್ರಭು. ಸಮಸ್ತವು ಅವನು ಬಹಳ ಸುಂದರನಾಗಿರಬೇಕು, ಬಹಳ ಬುದ್ಧಿವಂತನಾಗಿರಬೇಕು, ಬಹಳ ಶಕ್ತಿಶಾಲಿ ಆಗಿರಬೇಕು, ಬಹಳ ಪ್ರಖ್ಯಾತಿ. ಅಂದರೆ ಒಬ್ಬ ಸರ್ವಾಕರ್ಷಕ ಅಂತ ನಾವು ಕರಿತಾ ಇದ್ದೀವಿ, ಕೃಷ್ಣ ಅಂತ ಕರಿತಿದ್ದೀವಿ ಅಂದರೆ ಭಗವಂತ ಏನಾಗಬೇಕು, ನೋಡೋದಕ್ಕೆ ಬಹಳ ಸುಂದರವಾಗಿರಬೇಕು, ಬಹಳ ಬುದ್ಧಿವಂತನಾಗಿರ್ಬೇಕು, ಬಹಳ ಶಕ್ತಿ, ಬಹಳ ಪ್ರಖ್ಯಾತಿ, ಎಲ್ಲ ಗುಣಗಳನ್ನು ಸಂಪೂರ್ಣವಾಗಿ ಅವ್ರಿಗೆ ಇರಬೇಕು ಅಂತ. ದುಷ್ಟರಿಗೂ ಕೃಷ್ಣ ಆಕರ್ಷಕನೇ ಅಂದರೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ದುಷ್ಟರು ಅಂದರೆ ಕೆಟ್ಟವರಿಗೂ ಕೂಡ ಕೃಷ್ಣ ಆಕರ್ಷಕನೇ ಅಂತ. ಅದಕ್ಕೆ ಶೀಲಪ್ರಭುಪಾದ, ಓ ಹೌದು, ಅವನು ಅತ್ಯಂತ ದೊಡ್ಡ ದುಷ್ಟನೂ ಹೌದು, ಕೆಟ್ಟವ್ರಿಗೂ ಕೂಡ ಭಗವಂತ ಆಕರ್ಷಕನೇ. ಯಾಕೆ ಅಂದರೆ ಭಗವಂತನು ಕೂಡ ದುಷ್ಟತನವನ್ನ ಮಾಡ್ತಾ ಇದ್ರು, ಹೌದು ಅಂತ ಹೇಳ್ತಾರೆ. ಅದು ಹೇಗೆ? ಶೀಲಪ್ರಭುಪಾದರು ನಗ್ತಾ ಹೇಳ್ತಾ ಇದ್ದಾರೆ, ಏಕೆಂದರೆ ಅವನು ಯಾವಾಗಲೂ ಗೋಪಿಕೆಯರಿಗೆ ಕೀಟಲೆ ಮಾಡುತ್ತಾ ಇದ್ದ. ಯಾಕೆ? ಕೃಷ್ಣನು ಕೂಡ ಏನು ಮಾಡ್ತಾ ಇದ್ರು, ಗೋಪಿಕೆಯರಿಗೆ ಕೀಟಲೆಯನ್ನ ಮಾಡ್ತಾ ಇದ್ರು. ಅದನ್ನ ಹೇಳ್ತಾರೆ. ಕೀಟಲೆಯೇ? ಶೀಲಪ್ರಭುಪಾದರು, ಹೌದು, ಕೆಲವು ಸಲ ರಾಧಾರಾಣಿ ಮನೆಯಿಂದ ಹೊರಗೆ ಹೋಗುವಾಗ ಕೃಷ್ಣ ಅವಳ ಮೇಲೆ ಆಕ್ರಮಣ ಮಾಡುತ್ತಿದ್ದ. ಅವಳು ಕೆಳಗೆ ಬೀಳುತ್ತಾ, ಕೃಷ್ಣ ಹೀಗೆ ನನ್ನನ್ನು ಕಾಡಬೇಡ ಎಂತಿದ್ಲು. ಇಬ್ಬರು ಕೆಳಗೆ ಬಿದ್ದಾಗ ಕೃಷ್ಣ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಅವಳನ್ನು ಚುಂಬಿಸಿ ಬಿಡುತ್ತಿದ್ದ. ನಗುತ್ತಾ ಹೀಗೆ ರಾಧಾರಾಣಿಗೆ ಬಹಳ ಸಂತೋಷವಾಗುತ್ತಿತ್ತು. ಆದರೆ ಹೊರನೋಟಕ್ಕೆ ಕೃಷ್ಣ ಪರಮ ದುಷ್ಟನಾಗಿ ಕಾಣುತ್ತಿದ್ದ. ಹೀಗೆ ಕೃಷ್ಣನಲ್ಲಿ ದುಷ್ಟತನ ಇಲ್ಲದಿದ್ದರೆ ಪ್ರಪಂಚದಲ್ಲಿ ದುಷ್ಟತನ ಹೇಗೆ ಇರಲು ಸಾಧ್ಯ? ದೇವರು ಎಲ್ಲದಕ್ಕೂ ಆಕಾರ ಎನ್ನುವುದು ನಮ್ಮ ಸೂತ್ರ. ಆದ್ದರಿಂದ ಕೃಷ್ಣನಲ್ಲೂ ದುಷ್ಟತನ ಇಲ್ಲದಿದ್ದರೆ ಅದು ಪ್ರಕಟಗೊಳ್ಳುವುದು ಹೇಗೆ? ಏಕೆಂದರೆ ಅವನೇ ಸಮಸ್ತಕ್ಕೂ ಆಕಾರ, ಆದರೆ ಅವನ ದುಷ್ಟತನ ಎಷ್ಟು ಸೊಗಸಾಗಿದೆ ಎಂದರೆ ಎಲ್ಲರೂ ಅವನ ದುಷ್ಟತನವನ್ನೇ ಆರಾಧಿಸ್ತಾ ಇದ್ರು. ಅಂದರೆ ಭಗವಂತನು ಕೂಡ ಒಬ್ಬ ದುಷ್ಟ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ದುಷ್ಟತನ ಅನ್ನೋದು ಹೇಗಿತ್ತು ಅಂತಂದರೆ ಎಲ್ಲರನ್ನ ಆಕರ್ಷಣೆ ಮಾಡೋ ಥರ ಆ ದುಷ್ಟತನ ಅನ್ನೋದು ಇತ್ತು. ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಥರ ದುಷ್ಟತನ ಭಗವಂತಂದಲ್ಲ. ಭಗವಂತ ಒಂದು ದುಷ್ಟತನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರು ಅಲ್ಲೂ ಕೂಡ ಎಲ್ಲರನ್ನ ಆಕರ್ಷಿಸ್ತಾ ಇದ್ರು. ಅಂದರೆ ಶ್ರೀಮತಿ ರಾಧಾರಾಣಿ ಅವರಿಗೆ ಅವರು ಕಾಟವನ್ನ, ಕೀಟ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೂ ಕೂಡ ನಾವು ಭೌತಿಕ ದೃಷ್ಟಿಯಿಂದ ಯಾವುದನ್ನು ಕೂಡ ಅರ್ಥ ಮಾಡ್ಕೋಬಾರ್ದು, ಆಧ್ಯಾತ್ಮಿಕ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕು. ಶ್ರೀಮತಿ ರಾಧಾರಾಣಿಯಲ್ಲಿ ಆ ಒಂದು ದುಷ್ಟತನದಿಂದ ತುಂಬಾ ಸಂತೋಷವನ್ನ ಪಡ್ತಾ ಇದ್ರು. ಹೊರ ನೋಟಕ್ಕೆ ಅದು ದುಷ್ಟತನ ಅಂತ ಅನ್ಸಿದ್ರು, ಅದು ಏನಾಗ್ತಾ ಇತ್ತು, ಅದು ದುಷ್ಟತನ ಆಗಿರ್ಲಿಲ್ಲ ಅನ್ನೋದನ್ನ ತಿಳಿಸ್ತಾ ಇದೆ. ಅಂದರೆ ಭಗವಂತ ಮಾಡುವಂಥ ಒಂದೊಂದು ಲೀಲೆಗೂ ಕೂಡ ಇದೆ. ಅಂದರೆ ಭಗವಂತನ ಆ ದುಷ್ಟತನ ಮಾಡಲಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಆ ದುಷ್ಟತನ ಅನ್ನೋದು ಹೇಗಿರ್ತಿತ್ತು, ಅದಕ್ಕೆ ಆಕಾರ ಎಲ್ಲಿರ್ತಿತ್ತು, ಮೂಲ ಅನ್ನೋದು ಕೆಟ್ಟದು ಅನ್ನೋದು ಎಲ್ಲಿರ್ತಿತ್ತು? ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದಾರಲ್ಲ, ಅದಕ್ಕೆ ಆಕಾರನೇ ಭಗವಂತ ಅಲ್ವಾ. ಹಾಗಾಗಿ ಎಲ್ಲವೂ ಕೂಡ ಇದೆ ಅನ್ನೋದನ್ನ ಹೇಳ್ತಾರೆ. ಅಷ್ಟೊಂದು
ಸೊಗಸಾಗಿಲ್ಲದ ದುಷ್ಟರ ವಿಚಾರ ಏನು? ಭಗವಂತ ಮಾಡುವಂಥ ದುಷ್ಟತನ ತುಂಬ ಸೊಗಸಾಗಿರುತ್ತೆ, ಆದರೆ ಅಷ್ಟೊಂದು ಸೊಗಸಾಗಿಲ್ಲದವರ ದುಷ್ಟತನದ ವಿಚಾರ ಏನು ಅಂತ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ದುಷ್ಟತನ ಸೊಗಸಾಗಿಲ್ಲ, ಆದರೆ ಕೃಷ್ಣನು ಪರಾತ್ಪರ, ಅವನೇ ದೇವರು, ಆದುದರಿಂದ ಅವನ ದುಷ್ಟತನವು ಒಳ್ಳೆಯದಾಗಿರುತ್ತದೆ. ಕೃಷ್ಣನು ಸರ್ವ ಶುಭಕರ, ದೇವರೆಂದರೆ ಶುಭ. ಅಂದರೆ ದುಷ್ಟತನ ಅನ್ನೋದು ಒಳ್ಳೇದಲ್ಲ, ಅದು ಅಷ್ಟೊಂದು ಸೊಗಸಾಗಿಲ್ಲ, ಆದರೆ ಕೃಷ್ಣ ಮಾಡುವಂಥದ್ದು ದುಷ್ಟತನ ಪರಾತ್ಪರ. ಯಾಕೆ ಅಂದರೆ ದುಷ್ಟತನ ಭಗವಂತ ಮಾಡೋದ್ರಿಂದ ಅದು ಒಳ್ಳೇದಾಗಿರುತ್ತೆ, ಸರ್ವ ಶುಭಕರ ಆಗಿರುತ್ತೆ. ದೇವರಂದ್ರೇ ಶುಭ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾದಿಗೆ. ಹೌದು ಶಿಲಪ, ಆದುದರಿಂದ ಮನುಷ್ಯನು ದುಷ್ಟನಾದಾಗ ಅದು ಕೂಡ ಚೆನ್ನಾಗಿರುತ್ತದೆ. ಆದ್ದರಿಂದ ಅವನು ದುಷ್ಟನಾದಾಗ ಅದು ಕೂಡ ಚೆನ್ನಾಗಿರುತ್ತದೆ. ಅದೇ ಕೃಷ್ಣನ ರೀತಿ. ದುಷ್ಟತನ ಒಳ್ಳೆಯದಲ್ಲ, ಆದರೆ ಅದನ್ನು ಕೃಷ್ಣ ಆಚರಿಸಿದಾಗ ಅವನು ಪರಮ ಶುಭಕರನಾಗಿರುವುದರಿಂದ ದುಷ್ಟತನವು ಶುಭವಾಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಸಾಮಾನ್ಯ ಮನುಷ್ಯರು ದುಷ್ಟತನ ಮಾಡಿದರೆ ಅದು ಖಂಡಿತ ಒಳ್ಳೆಯದಲ್ಲ, ಆ ದುಷ್ಟತನ ಮಾಡಲೇಬಾರ್ದು. ಆದರೆ ಇಲ್ಲಿ ಹೇಳ್ತಾ ಇರೋದು ದುಷ್ಟತನ ಯಾರು ಮಾಡಿದರೆ ಒಳ್ಳೆಯದು ಅಂದರೆ ಭಗವಂತ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ದುಷ್ಟನಾದಾಗ, ಅಂದರೆ ಅವನು ಅಂದರೆ ಇಲ್ಲಿ ಕೃಷ್ಣ ದುಷ್ಟನಾದಾಗ ಅದು ಕೂಡ ಚೆನ್ನಾಗಿರುತ್ತೆ. ಅದೇ ಕೃಷ್ಣನ ರೀತಿ ಅಂತ ಹೇಳ್ತಾರೆ. ದುಷ್ಟತನ ಒಳ್ಳೆಯದೇ ಅಲ್ಲ, ಆದರೆ ಭಗವಂತ ಅದನ್ನು ಆಚರಿಸ್ತಾ ಇದ್ದಾಗ ಅದು ಪರಮ ಶುಭಕರವಾಗಿರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ದುಷ್ಟತನವು ಶುಭವಾಗುತ್ತದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರು ದುಷ್ಟತನ ಮಾಡಿದರೆ ಒಳ್ಳೆಯದು, ಯಾರು ದುಷ್ಟತನ ಮಾಡಿದರೆ ಒಳ್ಳೆಯದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಗವಂತ ದುಷ್ಟತನ ಮಾಡೋದ್ರಿಂದ ಪ್ರಪಂಚಕ್ಕೆ ಆ ದುಷ್ಟತನದಲ್ಲೂ ಕೂಡ ಒಳ್ಳೇದಾಗುತ್ತೆ. ಆದರೆ ನೀವು ಏನಾದರೂ ದುಷ್ಟತನ ಮಾಡಕ್ಕೆ ಹೊರಟ್ರೆ ನಾವು ಏನಾಗ್ತೀವಿ, ಕೆಟ್ಟದನ್ನೇ ಮಾಡ್ತೀವಿ. ಅದರಿಂದ ಆ ದುಷ್ಟತನದಿಂದ ಯಾರಿಗೂ ಕೂಡ ಒಳ್ಳೆಯದು ಅನ್ನೋದು ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಆಕರ್ಷಕನಲ್ಲ ಎಂದು ಹೇಳುವ ಜನರು ಇದ್ದಾರೆಯೇ? ಭಗವಂತ ಆಕರ್ಷಕ ಅಲ್ಲ ಅಂತ ಹೇಳುವ ಜನರು ಇದ್ದಾರೆಯೇ ಅನ್ನೋದನ್ನ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಲ್ಲ, ಎಲ್ಲರಿಗೂ ಅವನು ಆಕರ್ಷಕನಾಗಿಯೇ ಕಾಣುತ್ತಾನೆ. ಯಾರು ಕೂಡ ಕೃಷ್ಣ ಆಕರ್ಷಕ ಅಲ್ಲ ಅಂತ ಹೇಳುವಂಥ ಜನ ಇಲ್ಲ. ಯಾಕೆ ಅಂದರೆ ಕೃಷ್ಣ ಎಲ್ಲರಿಗೂ ಕೂಡ ಆಕರ್ಷಕನಾಗೇ ಇರ್ತಾನೆ. ಯಾರು ತಾನೇ ಆಕರ್ಷಿಸೋದಿಲ್ಲ ಭಗವಂತ ಯಾರಿಗೆ ಇಷ್ಟ ಆಗೋದಿಲ್ಲ? ಎಲ್ಲರಿಗೂ ಕೂಡ ಇಷ್ಟ ಆಗುತ್ತಲ್ವ. ಅದಕ್ಕೆ ಮುಂದುವರೆದು ಹೇಳ್ತಿದ್ರೆ, ಒಂದು ಉದಾಹರಣೆ ಕೊಡಿ ನೋಡೋಣ. ಈ ಮನುಷ್ಯ ಅಥವಾ ಈ ಜೀವಿ ಕೃಷ್ಣನ ಕಡೆಗೆ ಆಕರ್ಷಿತವಾಗಿಲ್ಲ ಎಂದು ತೋರಿಸಿ ಅಂತ ಮನುಷ್ಯನ ಹುಡುಕಿ ನೋಡೋಣ ಅಂತ. ಅಂದರೆ ಪ್ರಭುಪಾದ ಹೇಳ್ತಾರೆ, ಯಾರು ಕೃಷ್ಣನ ಕಂಡ್ರೆ ನನಗಿಷ್ಟ ಇಲ್ಲ ಅನ್ನುವಂಥ ಯಾರು ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದರೆ ಅವ್ರನ್ನ ಹುಡುಕಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅದು ಬಾಬಾ ಹೇಳ್ತಾರೆ, ಜೀವನದಲ್ಲಿ ತಪ್ಪು ಎಂದು ತಿಳಿದು ಅದನ್ನೇ ಮಾಡುವವನು ಅಧಿಕಾರ ಅಥವಾ ಅಂತಸ್ತು ಅಥವಾ ಹಣವನ್ನು ಗಳಿಸಲು ಬಯಸುವವನು. ಅಂದರೆ ಜೀವನದಲ್ಲಿ ತಪ್ಪು ಅಂತ ಗೊತ್ತಿದ್ದು ತಿಳ್ಕೊಂಡಿದ್ರು ಅದನ್ನೇ ಮಾಡುವಂಥವನು, ಅಥವಾ ಅಧಿಕಾರಿ ಅಥವಾ ಅಂತಸ್ತು ಹಣ ಗಳಿಸಲು ಬಯಸುವವನು. ಇವ್ರ ಬಗ್ಗೆ ಪ್ರಶ್ನೆನ ಕೇಳ್ತಾರೆ ಶ್ರೀಲ ಪ್ರಭುಪಾದರು. ಹೌದು ಅಂಥವನಿಗೆ ದೇವರು ಆಕರ್ಷಕನಾಗಿ ಕಾಣಬಹುದಾ? ಅಂದರೆ ಜೀವನದಲ್ಲಿ ತಪ್ಪು ಅಂತ ತಿಳ್ಕೊಂಡಿದ್ದು ಅದನ್ನೇ ಮಾಡುವಂಥವ್ರಿಗೆ, ಅಧಿಕಾರಿಗಳಿಗೆ ಅಥವಾ ಅಂತಸ್ತಿರುವಂಥವ್ರಿಗೆ ಅಥವಾ ಹಣ ಗಳಿಸುವಂಥ ಅವರಿಗೂ ಕೂಡ ಕೃಷ್ಣ ಆಕರ್ಷಕನಾಗಿರಬಹುದಾ, ಕಾಣಬಹುದಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅವನಿಗೆ ದೇವರು ಆಕರ್ಷಕನಾಗಿರುವುದಿಲ್ಲ, ಏಕೆಂದರೆ ದೇವರೆಂದರೆ ಅವನಲ್ಲಿ ಅಪರಾಧ ಪ್ರಜ್ಞೆ ಮೂಡುತ್ತದೆ. ಪ್ರಶ್ನೆಯನ್ನು ಮುಂದುವರಿಸಿ ಕೇಳ್ತಿದ್ರೆ, ಅಂಥ ಜನಗಳಿಗೆ ಕೃಷ್ಣ ಆಕರ್ಷಿತನಾಗಿದೆ. ಯಾಕೆ ಅಂದರೆ ಅವರಲ್ಲಿ ಅಪರಾಧ ಪ್ರಜ್ಞೆ ಅನ್ನೋದು ಮೂಡ್ತದೆ ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದ ನಮ್ಮ ಗುರುಗಳು ಹೇಳ್ತಿದ್ದಾರೆ, ಇಲ್ಲ, ದೇವರು ಅವನಲ್ಲಿಯೂ ಅಂಥ ಭಾವನೆಯನ್ನು ಮೂಡಿಸುವುದಿಲ್ಲ. ದೇವರು ಅವರಲ್ಲೂ ಕೂಡ ಅಂಥ ಭಾವನೆಯನ್ನು ಮೂಡಿಸೋದಿಲ್ಲ. ಅವನ ಆಕರ್ಷಣೆಯು ಶಕ್ತಿಶಾಲಿಯನ್ನಾಗಿಸಲು ಇದೆ. ಭಗವಂತನ ಆಕರ್ಷಣೆ ಶಕ್ತಿಶಾಲಿಯನ್ನಾಗಿಸಲು ಇದೆ. ಮನುಷ್ಯನು ಶಕ್ತಿಶಾಲಿಯಾಗಬೇಕು ಅಥವಾ ಶ್ರೀಮಂತನಾಗಬೇಕು ಎಂದು ಬಯಸುತ್ತಾನೆ ಅಲ್ಲವೇ? ಆದರೆ ಯಾರು ಕೃಷ್ಣನಿಗಿಂತ ಶ್ರೀಮಂತರಲ್ಲ, ಅದರಿಂದ ಕೃಷ್ಣ ಅವನಿಗೂ ಆಕರ್ಷಕನಾಗಿದೆ. ಭಗವಂತ ಹೇಳ್ತಾ ಇದ್ದಾರೆ, ಎಂಥದೇ ವ್ಯಕ್ತಿ ಆದರೂ ಕೂಡ ಭಗವಂತನನ್ನು ಆಕರ್ಷಿಸ್ತಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಇಚ್ಛೆ ಅನ್ನೋದು ಇರುತ್ತಲ್ಲ, ನಾನು ಶಕ್ತಿಶಾಲಿ ಆಗಬೇಕು, ನಾನು ಶ್ರೀಮಂತನಾಗಬೇಕು ಅಂತ. ಅದನ್ನು ಅವ್ರು ಬಯಸ್ತಾರೆ, ಭಗವಂತ ಅದಕ್ಕೆ ಅವ್ರಿಗೆ ಕೊಡ್ತಾರೆ. ಆದರೆ ಅವರೆಷ್ಟೇ ಶ್ರೀಮಂತರಾದ್ರೂ ಭಗವಂತಗಿಂತ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಮತ್ತು ಅವರೆಷ್ಟೇ ಶಕ್ತಿಶಾಲಿ ಆದ್ರೂ ಭಗವಂತಗಿಂತ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಆಕರ್ಷಕನೇ ಆಗಿರ್ತಾನೆ.
ಮುಂದುವರೆದಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಶ್ರೀಮಂತನಾಗಬೇಕೆಂದು ಬಯಸುವವನು ಕೃಷ್ಣನನ್ನ ಪ್ರಾರ್ಥಿಸಿದರೆ ಶ್ರೀಮಂತನಾಗುತ್ತಾನೆಯೇ? ಅಂದರೆ ಯಾರು ಈಗ ನಾವು ಶ್ರೀಮಂತ ಆಗಬೇಕು ಅಂತ ಏನಾದರೂ ಆಸೆ ಪಟ್ಟರೆ ಕೃಷ್ಣ ನಮ್ಮನನ್ನು ಶ್ರೀಮಂತನಾಗಿ ಮಾಡ್ತಾನೆಯೇ ಅನ್ನೋದ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಮ್ಮ ಗುರು ಹೇಳ್ತಾ ಇದ್ದಾರೆ, ಹೌದು ಆಗುತ್ತಾನೆ. ಈ ವಿಧಾನದಲ್ಲಿ ಅವನು ಶ್ರೀಮಂತನಾಗಬಹುದೇ? ಅದಕ್ಕೆ ಗುರು ಹೇಳ್ತಿದ್ರೆ ಹೌದು, ಕೃಷ್ಣನು ಸರ್ವಶಕ್ತನಾದುದರಿಂದ ಶ್ರೀಮಂತನಾಗಬೇಕೆಂದು ನೀನು ಕೃಷ್ಣನಲ್ಲಿ ಪ್ರಾರ್ಥಿಸಿದರೆ ಕೃಷ್ಣನು ನಿನ್ನನ್ನು ಶ್ರೀಮಂತನಾಗಿ ಮಾಡುತ್ತಾನೆ. ಒಂದು ವೇಳೆ ನೀನೇನಾದರೂ ಭಗವಂತನ ಹತ್ರ ಶ್ರೀಮಂತ ಆಗಬೇಕು ಅನ್ನೋ ಇಚ್ಛೆಯನ್ನು ಇಟ್ಕೊಂಡು ನೀನು ಪ್ರಾರ್ಥಿಸಿದರೆ ಏನಾಗ್ತೀಯಾ? ನೀನು ಕೂಡ ಶ್ರೀಮಂತನೇ ಆಗ್ತೀಯಾ, ನಿನ್ನನ್ನು ಕೂಡ ಭಗವಂತ ಶ್ರೀಮಂತನನ್ನಾಗಿ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಒಬ್ಬನು ಪಾಪ ಜೀವನವನ್ನ ನಡೆಸುತ್ತಾ ಶ್ರೀಮಂತನಾಗಬೇಕೆಂದು ಪ್ರಾರ್ಥಿಸಿದರೂ ಶ್ರೀಮಂತನಾಗುತ್ತಾನೆಯೇ? ಅಂದ್ರೆ ಒಬ್ಬ ಪಾಪ ಜೀವನವನ್ನ ನಡೆಸ್ತಾ ಅವನೇನಾದ್ರೂ ಶ್ರೀಮಂತನಾಗಬೇಕು ಅಂತ ಪ್ರಾರ್ಥಿಸಿದ್ರೆ ಶ್ರೀಮಂತನಾಗ್ತಾನೆಯೇ? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೌದು, ಕೃಷ್ಣನನ್ನ ಪ್ರಾರ್ಥಿಸುವುದು ಪಾಪವಲ್ಲ. ಅಂದ್ರೆ ಅವನು ಅಂದರೆ ಕೆಟ್ಟದ್ದು ಮಾಡ್ತಾ ಇದ್ದು ಅವನು ಕೂಡ ನಾನು ಶ್ರೀಮಂತನಾಗಬೇಕು ಅಂತ ಏನಾದರೂ ಬಯಸಿದ್ರೆ ಶ್ರೀಮಂತ ಆಗ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಗುರು ಹೇಳ್ತಾ ಇದ್ದಾರೆ, ಹೌದು. ಯಾಕೆ ಅಂದರೆ ಅವನು ಶ್ರೀಮಂತ ಆಗಬೇಕು ಅಂತ ಅಲ್ಲಿ ಭಗವಂತನನ್ನ ಪ್ರಾರ್ಥಿಸ್ತಾ ಇರ್ತಾನಲ್ಲ, ಅದು ಪಾಪ ಒಂದು ಕೆಲಸ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓ ಹೌದಾ? ಅದಕ್ಕೆ ಶ್ರೀಲ ಪ್ರಭುಪಾದರು ನಗುತ್ತಾ ಹೇಳ್ತಾ ಇದ್ದಾರೆ, ಹೇಗೋ ಅಂತೂ ಅವನು ಕೃಷ್ಣನನ್ನ ಪ್ರಾರ್ಥಿಸ್ತಾನೆ, ಆದ್ದರಿಂದ ಅವನು ಪಾಪಿ ಎಂದು ನಾವು ಹೇಳುವಂತಿಲ್ಲ. ಅವನು ಒಳ್ಳೆದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ಅವನು ಏನು ಮಾಡ್ತಾನೆ? ಕೃಷ್ಣನನ್ನ ಪ್ರಾರ್ಥಿಸ್ತಾ ಇದ್ದಾನಲ್ವಾ, ಅದಕ್ಕೆ ನಾವೇನು ಅವನು ಪಾಪಿ, ಅವನನ್ನು ನಾವು ಪಾಪಿ ಅಂತ ಹೇಳೋ ಹಾಗೆ ಇಲ್ಲ. ಅದು ಒಳ್ಳೆ ರೀತಿನಾರ ಆಗಿರ್ಬೋದು, ಕೆಟ್ಟ ರೀತಿನಾರ ಆಗಿರ್ಬೋದು, ಅಲ್ಲಿ ಭಗವಂತನನ್ನ ಅವನು ನೆನೀತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನಲ್ಲ, ಹಾಗಾಗಿ ಅವನು ಪಾಪಿ ಆಗೋದಕ್ಕೆ ಪಾಪಿ ಅಂತ ನಾವು ಹೇಳೋ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಶ್ರೀಲ ಪ್ರಭುಪಾದರು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅಪಿ ಚೇತ್ ಸುಧಾಚಾರೋ ಭಜತೆ ಮಾಂ ಅನನ್ಯ. ನೀವು ಅದನ್ನ ಓದಿದ್ದೀರಾ ಅಂತ ಅಂದ್ರೆ ನಮ್ಮ ಗುರುಗಳು ಶ್ಲೋಕವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಹೌದು, ಸಂಸ್ಕೃತ ನನಗೆ ಗೊತ್ತಿಲ್ಲ, ಇಂಗ್ಲಿಷ್ನಲ್ಲಿ ಓದಿದ್ದೇನೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭು ಅತ್ಯಂತ ಪಾಪಿಯು ಕೂಡ ನನ್ನನ್ನು ಪ್ರಾರ್ಥಿಸಿದರೆ ಶ್ರೀಲ ಪ್ರಭುಪಾದ ಹೇಳಿ ಉದ್ಧಾರ ಆಗುತ್ತಾನೆ. ಅಂದ್ರೆ ಆ ಶ್ಲೋಕದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅತ್ಯಂತ ಪಾಪಿಯು ಕೂಡ ನನ್ನನ್ನು ಪ್ರಾರ್ಥಿಸಿದ್ರೆ ಅವನು ಉದ್ಧಾರ ಆಗ್ತಾ ಇದ್ದಾನೆ ಅಂತ. ಅದಕ್ಕೆ ನಮ್ಮ ಗುರು ಹೇಳ್ತಾರೆ, ಹೌದು, ಕೃಷ್ಣನನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತಿದ್ದಂತೆ ಪಾಪ ಅನ್ನೋದು ಹೋಗುತ್ತದೆ. ಯಾವಾಗ ಕೃಷ್ಣನ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಏನಾಗುತ್ತೆ? ಪಾಪ ಅನ್ನೋದು ಹೋಗುತ್ತದೆ. ಆದ್ದರಿಂದ ಅವನು ಸರ್ವಾಕರ್ಷಕ, ಪರಮ ಸತ್ಯ ಅಥವಾ ದೇವೋತ್ತಮ ಪರಮ ಪುರುಷ, ಸಮಸ್ತ ಸಂತೋಷದ ನಿಧಿ ಎಂದು ವೇದಗಳಲ್ಲಿ ಹೇಳಿದೆ. ಅಂದ್ರೆ ಭಗವಂತ, ಆದ್ರಿಂದ ನಾವು ಯಾವಾಗ ಭಗವಂತನ ನಾಮವನ್ನ ಹೇಳೋದಿಕ್ಕೆ, ಪ್ರಾರ್ಥನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತೀವೋ ಆಗ ನಮ್ಮಲ್ಲಿರುವಂತ ಪಾಪ ಎಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಭಗವಂತನನ್ನ ಏನಂತ ಕರಿತಿದ್ವಿ? ಅವನು ಸರ್ವಾಕರ್ಷಕ, ಅವನು ಪರಮ ಸತ್ಯ, ಅವನನ್ನೇ ನಾವು ದೇವತೋತ್ತಮ ಪರಮ ಪುರುಷ ಅಂತ ಹೇಳ್ತೀವಿ. ಸಮಸ್ತ ಸಂತೋಷದ ನಿಧಿ ಯಾರು? ಭಗವಂತ ಅಂತ ನಮ್ಗೆ ಎಲ್ಲಾ ವೇದಗಳು ಕೂಡ ತಿಳಿಸ್ಕೊಡ್ತಾ ಇದೆ. ರಸೋಮೈ ಸಹ ಅಂದ್ರೆ ಪ್ರತಿಯೊಬ್ಬರು ಇನ್ನೊಬ್ಬರ ಬಗೆಗೆ ಅಲುಬುತ್ತಿರುತ್ತಾರೆ, ಏಕೆಂದರೆ ಅದರಲ್ಲೇನೋ ಸ್ವಾದ ಅವರಿಗೆ ದೊರೆತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ವಿಷಯವನ್ನ ಅವರು ಹಂಬಲಿಸ್ತಾ ಇರ್ತಾರೆ. ಯಾಕೆ? ಅದರಲ್ಲಿ ಅವ್ರಿಗೊಂದು ರುಚಿ ಅನ್ನೋದು ಸಿಗುತ್ತೆ, ಸ್ವಾದ ಅನ್ನೋದು ದೊರೆಯುತ್ತದೆ. ಆದ್ರಿಂದ ಅಂತ ಏನಂದ್ರಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಏನೋ ಸ್ವಾದ. ಒಬ್ಬ ಮನುಷ್ಯ ಮದ್ಯಪಾನ ಮಾಡುತ್ತಾನೆ ಅಂದ್ಕೊಳ್ಳಿ, ಅವನು ಏಕೆ ಮದ್ಯಪಾನ ಮಾಡುತ್ತಾನೆ? ಮದ್ಯಪಾನ ಮಾಡುವುದರಿಂದ ಅವನಿಗೇನೋ ಸ್ವಾದ ದೊರೆಯುತ್ತದೆ. ಮನುಷ್ಯ ಹಣಕ್ಕಾಗಿ ಹಂಬಲಿಸುತ್ತಾನೆ, ಏಕೆಂದರೆ ಹಣವನ್ನ ಪಡೆದ ಮೇಲೆ ಅದರಿಂದ ಅವನಿಗೇನೋ ಮದ ದೊರೆಯುತ್ತದೆ. ಅಂದ್ರೆ ಏನದು ಸ್ವಾದ ಅನ್ನೋದು ಅಂತ ಅವ್ರ ಪ್ರಶ್ನೆಯನ್ನ ಕೇಳಿದ್ರಲ್ಲ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಈಗ ಏನಾದ್ರೂ ಧೂಮಪಾನ ಮಾಡ್ತಾ ಇದ್ದಾನೆ ಅಂದ್ರೆ ಆ ಧೂಮಪಾನ ಮಾಡೋದ್ರಿಂದ ಅವ್ನಿಗೆ ಏನಾಗ್ತಾ ಇದೆ? ಅಲ್ಲಿ ಒಂದು ಸ್ವಾದ, ರುಚಿಯನ್ನು ಸಿಗ್ತಾ ಇದೆ. ಹಾಗಾಗಿ ಆ ವ್ಯಕ್ತಿ ಪದೇ ಪದೇ ಧೂಮಪಾನವನ್ನ ಮಾಡ್ತಾರಲ್ವಾ, ಹಾಗೇನೆ ಒಬ್ಬ ಮನುಷ್ಯ ಹಣವನ್ನ ಅತಿ ಹೆಚ್ಚು ಗಳಿಸ್ತಾ ಇದ್ದಾನಂದ್ರೆ ಆ ಹಣದಲ್ಲೇ ಅವ್ನಿಗೇನೋ ಒಂದು ಮದ ಅನ್ನೋದು ದೊರಕುತ್ತೆ. ಆದ್ರಿಂದ ಅವನ್ ಏನ್ ಮಾಡ್ತಾನೆ? ಹೆಚ್ಚು ಹೆಚ್ಚು ಹಣವನ್ನ ಹೀಗೆ ಅನ್ನೋದನ್ನ ಹೇಳ್ತಾ ಇದ್ರು. ಈ ಸ್ವಾದ ಅಂದ್ರೆ ಏನು ಅಂತ, ಸ್ವಾದ ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಶ್ಯಾಮಸುಂದರನಿಗೆ ಸ್ವಾದವನ್ನ ಹೇಗೆ ವರ್ಣಿಸಬಹುದು ಅವರ ಶಿಷ್ಯರನ್ನ ಕೇಳ್ತಾ ಇದ್ದಾರೆ. ಶ್ಯಾಮಸುಂದರ ಸ್ವಾದ ಅಂದ್ರೆ ರುಚಿ, ಆನಂದ ಅಂತ ಹೇಳ್ತಾರೆ. ರುಚಿ ಸರಿ. ಮತ್ತೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹಿತಕರವಾದ ರುಚಿ. ಹೀಗೆ ವೇದಗಳು ರಸೋಮೈ ಸಹ
ಅಂದು ಹೇಳುತ್ತವೆ. ಅಂದರೆ ಸ್ವಾದದ ಸರಿಯಾದ ಅನುವಾದವೆಂದರೆ ರಸ. ಸಾಮ ಸುಂದರನ ಪತ್ನಿ ಮಾಲತಿ ಒಂದು ತಟ್ಟೆಯಲ್ಲಿ ಆಹಾರವನ್ನು ಹಿಡಿದುಕೊಂಡು ಪ್ರವೇಶಿಸುತ್ತಾಳೆ. ಏನದು? ಮಾಲತಿ ಕರಿದ ಬದನೆಕಾಯಿ. ಶೀಲ ಪ್ರಭುಪಾದವರು ಹೇಳ್ತಾರೆ, ಉಹಾ, ಸರ್ವಾಕರ್ಷಕ ನಗು. ಶ್ಯಾಮಸುಂದರ, ಕೃಷ್ಣ ಹೇಗೆ ಮಹಾವಿಜ್ಞಾನಿ? ಅದಕ್ಕೆ ಶೀಲ ಪ್ರಭುಪಾದವರು ಹೇಳ್ತಾರೆ, ಏಕೆಂದರೆ ಅವನು ಸರ್ವಜ್ಞನಲ್ಲ. ಒಬ್ಬ ವಿಜ್ಞಾನಿ ಎಂದರೆ ಒಂದು ವಿಷಯವನ್ನ ಕೂಲಂಕುಷವಾಗಿ ತಿಳಿದವನು, ಅಂಥವನೇ ವಿಜ್ಞಾನಿ. ಕೃಷ್ಣ ಎಲ್ಲವನ್ನ ಬಲ್ಲ. ಒಂದು ವಿಷಯ ತಿಳಿದ್ರೆ ಅವನ ವಿಜ್ಞಾನಿ ಅಂತ ಕರಿತೀವಿ. ಆದ್ರೆ ಕೃಷ್ಣ ವಿಜ್ಞಾನಿ ಅಲ್ಲ, ಅವನು ಎಲ್ಲವನ್ನ ಬಲ್ಲ, ಸಕಲವನ್ನೂ ತಿಳಿದವನು. ಹಾಗಾಗಿ ಅವನನ್ನು ನಾವು ಕೃಷ್ಣ ಅಂತ ಕರಿತೀವಿ, ಸರ್ವಜ್ಞ ಅಂತ ಕರಿತೀವಿ. ಯಾಕೆಂದ್ರೆ ಎಲ್ಲ ಬಲ್ಲವನನ್ನ ನಾವು ಏನಂತ ಕರಿತೀವಿ? ಕೃಷ್ಣ. ಅವನೇ ದೇವತೋತ್ತಮ ಪರಮ ಪುರುಷ ಅಂತ. ಪ್ರಸ್ತುತ ನಾನೊಬ್ಬ ವಿಜ್ಞಾನದ ಉಪಾಧ್ಯಾಯ. ನಾನೊಬ್ಬ ವಿಜ್ಞಾನದ ಉಪಾಧ್ಯಾಯ. ಶಿಲಪ್ರಭು, ಹೌದು, ಬೋಧನೆಯೇ. ಆದರೆ ಪರಿಪೂರ್ಣ ವಿಜ್ಞಾನವಿಲ್ಲದೆ ನೀವು ಹೇಗೆ ಬೋಧಿಸುತ್ತೀರಾ? ಅದು ನಮ್ಮ ಪ್ರಶ್ನೆ. ನೀವು ಬೋಧನೆ ಮಾಡ್ತಾ ಇದ್ದೀರಾ, ಆದರೆ ಪರಿಪೂರ್ಣ ಜ್ಞಾನ ಇಲ್ಲದೆ ನೀವು ಹೇಗೆ ಬೋಧಿಸ್ತಿದ್ದೀರಾ ಅನ್ನೋದನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಪರಿಪೂರ್ಣ ತಿಳುವಳಿಕೆ ಇಲ್ಲದೆಯೂ ಬೋಧಿಸ್ಬೋದು. ಪೂರ್ಣ ತಿಳ್ಕೊಂಡಿಲ್ಲ ಅಂದ್ರೂ ನಾವು ಬೋಧಿಸ್ಬೋದು. ಶಿಲಪ್ರಭು, ಅದು ವಂಚನೆ, ಅದು ಬೋಧನೆ ಅಲ್ಲ, ಅದು ವಂಚನೆ. ವಿಜ್ಞಾನಿಗಳು ಹೇಳ್ತಾರಲ್ಲ, ಮೇಲೊಂದು ಖಂಡವಿತ್ತು, ಆನಂತರ ಸೃಷ್ಟಿಯಾಯಿತು, ಪ್ರಾಯ ಹೇಗೆ ಆಗಿರಬಹುದು, ಏನಿದು? ಇದು ಬರೀ ವಂಚನೆ, ಇದು ಬೋಧನೆ ಅಲ್ಲ, ವಂಚನೆ. ಪರಿಪೂರ್ಣ ತಿಳುವಳಿಕೆ ಇಲ್ದನೆ ಬೋಧಿಸುವಂಥದ್ದೇನು ವಂಚನೆ ಅನ್ನೋದನ್ನ ಹೇಳ್ತಾ ಇದ್ದೆ. ಯಾಕೆ ಅಂದ್ರೆ ಸತ್ಯ ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಖಂಡ ಇತ್ತು, ಆನಂತರ ಸೃಷ್ಟಿಯಾಯಿತು, ಅದು ಹೀಗಿರ್ಬೋದು ಹಾಗಿರ್ಬೋದು, ಇದು ಏನು ಬರೀ ವಂಚನೆ, ಇದು ಬೋಧನೆ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಇವತ್ತಿಗೆ ಬೆಳಿಗ್ಗೆ ನೀವು ಹೇಳಿದ್ದನ್ನು ಮತ್ತೆ ಹೇಳುತ್ತೇನೆ. ಅದು ಆಸಕ್ತಿಪೂರ್ಣವಾಗಿತ್ತು. ನಾನು ಪವಾಡಗಳ ಬಗ್ಗೆ ಕೇಳಿದ್ದೆ. ಕೆಲವರು ಕೇವಲ ಮೂರ್ಖರು ಮಾತ್ರ ಪವಾಡಗಳನ್ನು ನಂಬುತ್ತಾರೆ ಎಂದು ನೀವು ಹೇಳಿದ್ರಿ. ಏಕೆಂದರೆ ನಿಮಗೊಂದು ಮಗು ಎಂದುಕೊಳ್ಳೋಣ. ಒಂದು ಮಗು ಈ ಮೇಜವನ್ನ ಎತ್ತದೆ ಎನ್ನಿ, ಅದು ಪವಾಡ. ಅಥವಾ ನೀವು ಒಬ್ಬರು ರಾಸಾಯನ ವಿಜ್ಞಾನಿ ಎನ್ನಿ, ನೀವು ಆಮ್ಲ ಮತ್ತು ಕ್ಷಾರವನ್ನು ಸೇರಿಸಿ ಹೊಗೆ ಎಬ್ಬಿಸುತ್ತೀರಾ, ಅಥವಾ ಅಸ್ಫೋಟ ಮಾಡುತ್ತೀರಿ, ಅಥವಾ ಇನ್ನೇನೋ ಮಾಡುತ್ತೀರಿ. ಈ ವಿಚಾರವನ್ನು ಅಜ್ಞಾನಿಯಾದವನಿಗೆ ಅದು ಪವಾಡದಂತೆ ಕಾಣುತ್ತದೆ. ಆದರೆ ಪ್ರತಿಯೊಂದಕ್ಕೂ ಒಂದು ಪ್ರಕ್ರಿಯೆ ಇದೆ. ಹೀಗೆ ನೀವು ಒಂದು ಪವಾಡವನ್ನು ನೋಡಿದಾಗ ಅದರ ಹಿಂದಿನ ಪ್ರಕ್ರಿಯೆಯನ್ನು ಕುರಿತು ಅಜ್ಞಾನವಾಗಿರುತ್ತದೆ ಅಷ್ಟೇ. ಆದ್ದರಿಂದ ಮೂರ್ಖರು ಮಾತ್ರ ಪವಾಡಗಳನ್ನು ನಂಬುತ್ತಾರೆ. ನಾವು ತಪ್ಪು ಹೇಳಿದರೂ ನೀವು ತಿದ್ದಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ವಿಷಯವನ್ನು ಚರ್ಚೆ ಮಾಡ್ತಂದ್ರೆ, ನಾನು ಕೆಲವೊಬ್ರು ಪವಾಡಗಳು ಮೂರ್ಖರ ಬಗ್ಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಆಮ್ಲಕ್ಕೆ, ಒಂದು ರಾಸಾಯನಿಕ ಆಮ್ಲಕ್ಕೆ ಯಾವುದೋ ಒಂದು ಆಮ್ಲ ಹಾಕಿದ್ರೆ ಏನಾಗ್ತದೆ, ಕ್ಷಾರವನ್ನು ಬೆರೆಸಿದ್ರೆ ಅಲ್ಲಿ ಹೊಗೆ ಅನ್ನೋದು ಬರುತ್ತೆ. ಅಲ್ಲಿ ಒಂದಕ್ಕೆ ಒಂದನ್ನು ಮಿಕ್ಸ್ ಮಾಡಿದಾಗ ಮಾತ್ರ ಆ ಸ್ಫೋಟ ಅನ್ನುವಂಥದ್ದು ಆಗುವಂಥದ್ದು. ಹಾಗೆಯೇ ಅಜ್ಞಾನಿ ಆದವನಿಗೆ ಅದು ಗೊತ್ತಿಲ್ಲ. ಅವನಿಗೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಪವಾಡ, ಅವರು ಯಾವ್ಯಾವ ಆಮ್ಲಗಳನ್ನ ಹಾಕ್ತಾ ಇದ್ದಾರೆ ಅನ್ನೋದು ಜ್ಞಾನ ಇಲ್ಲ. ಅವನಿಗೆ ಏನು ಅನ್ಸುತ್ತೆ, ಅದು ಪವಾಡ ಅನ್ಸುತ್ತೆ ಅಲ್ವಾ? ಆ ಪವಾಡವನ್ನು ಅವರು ನಂಬ್ತಾರೆ. ಯಾಕೆ? ಜ್ಞಾನ ಇಲ್ಲ, ಮೂರ್ಖರು, ಹಾಗಾಗಿ ನಂಬ್ತಾರೆ. ಹೌದು, ನೀವು ಹೇಳಿದಿರಿ, ಜೀಸಸ್ ಬಂದಾಗ ಆಗಿದ್ದ ಜನರು ಅಷ್ಟೇನು ತಿಳುವಳಿಕಸ್ಥರ ಆಗಿಲ್ಲದಿದ್ದರಿಂದ ಪವಾಡಗಳನ್ನು ಸಾಧನವಾಗಿ ಬಳಸಬೇಕಾಯಿತು. ನೀವು ಇದನ್ನೇ ಹೇಳಿದ್ದೀರೋ ಇಲ್ಲವೋ ಎಂದು ಖಚಿತವಾಗಿ ನನಗೆ ಗೊತ್ತಿಲ್ಲ. ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ಜೀಸಸ್ ಬಂದಾಗ ಆಗಿದ್ದ ಜನರು ಅವಾಗ ವಾಸಿಸ್ತಿದ್ದಂಥ ಜನರು ಅಷ್ಟೇನು ತಿಳುವಳಿಕೆಸ್ಥರಾಗಿರಲಿಲ್ಲ. ಆಗ ಪವಾಡಗಳನ್ನು ಸಾಧನವಾಗಿ ಬಳಸಬೇಕಾಗಿತ್ತು. ಇದನ್ನೇ ನೀವು ಹೇಳಿದ್ದೀರೋ ಇಲ್ಲ, ಖಚಿತವಾಗಿ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಹೌದು, ಪವಾಡಗಳು ಅಜ್ಞಾನಿಗಳಿಗೆ. ಭಾರತದಲ್ಲಿರುವ ಎಲ್ಲ ಪವಾಡ ಪುರುಷರ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆಯನ್ನ ಕೇಳುತ್ತಿದ್ದೇನೆ. ಕೃಷ್ಣನೇ ಅತ್ಯುನ್ನತ ಪವಾಡ ಪುರುಷ. ಹೌದು ಶೀಲಪ್ರಭು, ಇದನ್ನು ಹೇಳಿದವಳು ಕುಂತಿ. ಪೂರ್ಣ ಜ್ಞಾನವಿಲ್ಲದೆ ನಾನು ಕೆಲವು ಸಂಗತಿಗಳನ್ನಾದರೂ ಬೋಧಿಸುವಂತಿಲ್ಲವೇ? ಉದಾಹರಣೆಗೆ ನಾನು ಮತ್ತೆ ಪ್ರಶ್ನೆಯನ್ನು ಕೇಳ್ತೇನೆ. ಪೂರ್ಣ ಜ್ಞಾನ ಇಲ್ಲದೇ ನಾನು ಕೆಲವೊಂದು ಸಂಗತಿಗಳನ್ನು ಕೂಡ ಬೋಧಿಸುವಂತಿಲ್ವೇ? ಉದಾಹರಣೆ ನಾನು ಪ್ರಭುಪಾದ, ನಿಮಗೆ ತಿಳಿದಿರುವ ಹಂತದವರೆಗೆ ನೀವು ಬೋಧಿಸಬಹುದು. ನಿಮ್ಗೆ ಎಷ್ಟು ಗೊತ್ತಿದೆ ಅಲ್ಲಿವರೆಗೆ ನೀವು ಬೋಧಿಸಬಹುದು. ಹೌದು, ಆದರೆ ನನಗೆ ಗೊತ್ತಿರುವುದಕ್ಕಿಂತ ಹೆಚ್ಚಿನದು ಬೋಧಿಸುತ್ತೇನೆ ಎಂದು ಕೊಚ್ಚಿಕೊಳ್ಳಬಾರದು. ನನಗೇನು ಗೊತ್ತಿದೆ ಅದನ್ನು ನಾನು ಬೋಧಿಸ್ತಾ ಇದ್ದೀನಿ, ಆದರೆ ನನಗೆ ಗೊತ್ತಿಲ್ಲದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಜಂಬವನ್ನು ಕೊಚ್ಕೋಬಾರದು ಅಂತ
ಹೇಳ್ತಾರೆ ಶಿಲಾಪ್ರಭು. ಹೌದು, ಅದು ವಂಚನೆ ಆಗುತ್ತೆ. ನೀವೇನಾದ್ರೂ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಅದೇನಾಗುತ್ತೆ, ವಂಚನೆ ಅನ್ನೋದು ಆಗುತ್ತೆ ಅನ್ನೋದನ್ನ ನಮ್ಮ ಗುರುಗಳು ತಿಳಿಸ್ತಾರೆ. ಅದಕ್ಕೆ ಜ್ಞಾನ ಎಷ್ಟಿದೆಯೋ ಆ ಜ್ಞಾನವನ್ನ ಬೋಧಿಸ್ಬೋದು. ನನ್ನ ಜ್ಞಾನದ ಆಚೆಗೆ ನಾನು ಬೋಧಿಸ್ತಾ ಇದ್ದೀನಿ, ತಿಳ್ಕೊಂಡಿದ್ದೀನಿ ಅಂತ ನಾವೇನಾದ್ರೂ ಹೇಳಿದ್ರೆ ಅದು ವಂಚನೆ ಅನ್ನೋದನ್ನ ನಮ್ಮ ಗುರುಗಳು ನಮ್ಗೆ ಕ್ಲಿಯರ್ ಆಗಿ ತಿಳಿಸ್ತಾರೆ. ಶ್ಯಾಮ ಸುಂದರ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅಂಥವನು ಪ್ರಾಯೋಗಿಕ ಜ್ಞಾನದೊಡನೆ ಸತ್ಯವನ್ನ ಕುರಿತು ಬೋಧಿಸುವುದಕ್ಕೆ ಆಗುವುದಿಲ್ಲ. ಇದನ್ನೇ ಬೇರೆ ಮಾತಲ್ಲಿ ಹೇಳಿದ್ರೆ ಅಂಥವನ್ನೇನಾದ್ರೂ ಪ್ರಯೋಗ ಮಾಡಿ ತನ್ನ ಜ್ಞಾನವನ್ನ ಬಳಸ್ಕೊಂಡು ಸತ್ಯವನ್ನ ತಿಳಿಸಿ ಅಂತಂದ್ರೆ ಆ ಸತ್ಯವನ್ನ ಕುರಿತು ಅವನು ಬೋಧಿಸೋದಕ್ಕೆ ಸಾಧ್ಯ ಆಗೋದು. ಯಾಕೆಂದ್ರೆ ಅವ್ನಿಗೆ ಜ್ಞಾನ ಇಲ್ಲ, ಅವನು ಏನನ್ನ ಬೋಧಿಸ್ತಾನೆ ಸತ್ಯವಾಗಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಶ್ರೀಲಪ್ರಭುಪಾದರು ಹೇಳ್ತಿದ್ರೆ, ಹೌದು, ಅದು ಯಾವುದೇ ಮಾನವ ಜೀವಿಗೆ ಸಾಧ್ಯವಿಲ್ಲ. ಮಾನವ ಜೀವಿಗೆ ಅಪರಿಪೂರ್ಣ ಇಂದ್ರಿಯಗಳಿವೆ. ಹೀಗಿರುತ್ತಾ ಅವನು ಪರಿಪೂರ್ಣ ಜ್ಞಾನವನ್ನು ಹೇಗೆ ಬೋಧಿಸಬಲ್ಲ? ಉದಾಹರಣೆಗೆ, ನೀವು ಸೂರ್ಯನನ್ನ ಒಂದು ತಟ್ಟೆ ಎಂದು ನೋಡುತ್ತೀರಾ ಏನಿ, ಆದರೆ ಸೂರ್ಯನು ಸಮೀಪಿಸಲು ನಿಮ್ಮಲ್ಲಿ ಯಾವುದೇ ಸಾಧನಗಳಿಲ್ಲ. ದೂರದರ್ಶಕದಿಂದಲೂ ಮತ್ತೊಂದರಿಂದಲೂ ಸೂರ್ಯನನ್ನು ನೋಡಬಹುದು ಎಂದು ನೀವು ಹೇಳಿದರೆ ಅದು ಕೂಡ ನೀವು ನಿರ್ಮಿಸಿದ್ದು. ಅಲ್ಲದೆ ನೀವು ಅಪರಿಪೂರ್ಣರಾಗಿದ್ದೀರಿ. ಹಾಗಾದರೆ ನಿಮ್ಮ ಯಂತ್ರಗಳು ಹೇಗೆ ಪರಿಪೂರ್ಣವಾಗಿರುತ್ತವೆ? ಆದುದರಿಂದ ಸೂರ್ಯನನ್ನು ಕುರಿತು ನಿಮ್ಮ ಜ್ಞಾನ ಅಪರಿಪೂರ್ಣವಾದುದು. ಪರಿಪೂರ್ಣ ಜ್ಞಾನವನ್ನು ಪಡೆಯುವವರೆಗೂ ಸೂರ್ಯನನ್ನು ಕುರಿತು ಬೋಧಿಸಬೇಡಿ. ಇದೇ ಅದು ವಂಚನೆಯಾಗುತ್ತದೆ. ಅಂದರೆ ನಮ್ಗೆ ಹೇಳ್ತಾರೆ, ಜ್ಞಾನ ಇಲ್ದೇ ನಾವೇನನ್ನ ಬೋಧಿಸಿದ್ರೆ ವಂಚನೆ. ಯಾಕೆ ಅಂದ್ರೆ ಮನುಷ್ಯನ ಒಂದು ಇಂದ್ರಿಯಗಳು ಅಪರಿಪೂರ್ಣ. ನಾವು ಅಪರಿಪೂರ್ಣವಾಗಿರ್ಬೇಕಾದ್ರೆ ಪರಿಪೂರ್ಣ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸೂರ್ಯನನ್ನ ನೋಡಿ ಸೂರ್ಯ ಹೀಗಿದ್ದಾನೆ ಅಂತ ಹೇಳ್ಬೋದು, ಆದ್ರೆ ಆ ಸೂರ್ಯನನ್ನ ಹತ್ತಿರದಿಂದ ಹೋಗಿ ನೋಡಕ್ಕಾಗ್ಲಿ, ಅವನನ್ನ ಸ್ಪರ್ಶ ಮಾಡೋದಕ್ಕಾಗ್ಲಿ ಸಾಧ್ಯವಿಲ್ಲ. ಅದನ್ನು ನಾವು ದೂರದಿಂದ ಯಾವುದೋ ಒಂದು ಯಂತ್ರೋಪಕರಣಗಳನ್ನ ನೋಡಿ ನೋಡ್ಬೋದು ವಿನಃ ಹೀಗೆ ಎಲ್ಲವೂ ಇದೆ ಅನ್ನೋದನ್ನ ನಾವು ಬೋಧನೆ ಮಾಡೋದಕ್ಕೆ ಆಗೋದಿಲ್ಲ. ಆ ಥರ ಏನಾದ್ರು ಹಿಂಗೆ ಇದೆ ಇಲ್ಲದೇ ಇದೆ ಅಂತ ನಾವೇನಾದ್ರೂ ಬೋಧಿಸೋಕೆ ಹೋದ್ರೆ ಅದು ವಂಚನೆ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ ಆದರೆ ಸೂರ್ಯ 93 ಕೋಟಿ ಮಿಲಿಯನ್ ದೂರದಲ್ಲಿದ್ದಾನೆ ಎಂದು ಭಾವಿಸಲಾಗಿದೆ ಎಂದು ಬೋಧಿಸಬಹುದಲ್ಲ? ಶ್ರೀಲಪ್ರಭುಪಾದರು ಹೇಳ್ತಾರೆ, ಭಾವಿಸಲಾಗಿದೆ ಎಂದು ಹೇಳುತ್ತಿದ್ದೆಯೇ ಅದು ಖಚಿತವಲ್ಲ ಎಂದಾಯಿತು. ಅಂದ್ರೆ ಭಾವಿಸ್ಬೋದು ಅಂತ ಹೇಳ್ತಾ ಇದೀವಿ ಅಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಇಲ್ಲೇ ಇದೆ ಅಂತ ಹೇಳುವಂತ ಉತ್ತರ ಅಲ್ವಾ. ನಾವು ಅದು ಊಹೆ ಭಾವಿಸ್ತಾ ಇದೀವಿ ಅಂದ್ರೆ, ಹಾಗಾಗಿ ಹೇಳ್ತಾ ಇದ್ದಾರೆ ಇದು ಖಚಿತವಲ್ಲ ಎಂದಾಯ್ತಲ್ವಾ ಅಂತ. ಅದಕ್ಕೆ ಹಾಗಾದ್ರೆ ಬಹುತೇಕ ಎಲ್ಲಾ ವಿಜ್ಞಾನಿಗಳು ಖಚಿತವಲ್ಲ ಎಂದು ತೋರುತ್ತದೆ. ಹಾಗಾದ್ರೆ ಎಷ್ಟೋ ಜನ ವಿಜ್ಞಾನಿಗಳಿದ್ದಾರಲ್ಲ ಅದು ಯಾರು ಖಚಿತವಲ್ಲ ಅಂತ ತೋರಿಸ್ತಾ ಇದೆ ಶ್ರೀಲಪ್ರಭುಪಾದರು. ಹಾಗೆ ಹೇಳಿ ಎಲ್ಲ ವಿಜ್ಞಾನಿಗಳು ಹೀಗಿರಬೇಕು ಅಥವಾ ಹಾಗಿರಬೇಕು ಎಂಬ ಊಹೆಗಳ ಮೇಲೆ, ಆದ್ರಿಂದ ಎಲ್ಲ ವಿಜ್ಞಾನಿಗಳು ಏನು ಹೀಗಿರ್ಬೋದು, ಹೀಗಿರ್ಬೇಕು ಅನ್ನೋ ಊಹೆಗಳ ಮೇಲೇನೆ ಅದು ನಿಂತಿದೆ. ಶ್ರೀಲಪ್ರಭುಪಾದರು ಹೌದು, ಅವರು ಪರಿಪೂರ್ಣವಾಗಿ ಬೋಧಿಸುತ್ತಿದ್ದಾರೆ. ಚಂದ್ರನನ್ನು ಕುರಿತು ಅಷ್ಟೆಲ್ಲ ಪ್ರಚಾರಗಳು ಮಾಡುತ್ತಿದ್ದಾರಲ್ಲ, ಹಾಗೆಯೇ ಅವರ ಜ್ಞಾನವು ಪರಿಪೂರ್ಣ ಎಂದು ನಿಮಗೆ ಅನಿಸುತ್ತೆ. ಅಂದ್ರೆ ಚಂದ್ರನ ಮೇಲೆ ಕುತ್ಕೊಂಡು ಅಷ್ಟೊಂದು ಜ್ಞಾನವನ್ನ ಪ್ರಚಾರ ಮಾಡ್ತಾ ಇದಾರಲ್ಲ, ಅದು ಪರಿಪೂರ್ಣ ಜ್ಞಾನ ಅನ್ನಿಸ್ತಾ ಇದೆಯಾ ನಿಮ್ಗೆ ಅಂತ? ಇಲ್ಲ ಶಿಲಪ್ರಭು. ಹಾಗಂದ ಮೇಲೆ ಅಂತ ಮತ್ತೆ ಕೇಳ್ತಾರೆ, ಸಮಾಜದಲ್ಲಿ ಒಬ್ಬ ಉಪಾಧ್ಯಾಯ ಯೋಗ್ಯ ಕರ್ತವ್ಯ ಏನು? ಒಬ್ಬ ವಿಜ್ಞಾನದ ಉಪಾಧ್ಯಾಯನನ್ನೇ ತೆಗೆದುಕೊಳ್ಳೋಣ. ತರಗತಿಯಲ್ಲಿ ಅವನು ಏನು ಮಾಡಬೇಕು? ಶ್ರೀಲಪ್ರಭು ತರಗತಿ ಅವನು ಕೇವಲ ಕೃಷ್ಣನ ಕುರಿತು ಬೋಧಿಸಬೇಕು ಅಷ್ಟೇ. ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಅವರು ಕೃಷ್ಣನನ್ನ ಕುರಿತು ಬೋಧಿಸ್ಬೇಕು ಅಂತ. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ಅವನು ಬೇರೆ ಏನನ್ನೋ ಕುರಿತು ಬೋಧಿಸಬಾರದೆ? ಶ್ರೀಲಪ್ರಭು ಬೇಡ, ಅದು ಎಲ್ಲವೂ ಒಳಗೊಂಡಿರುತ್ತದೆ. ಕೃಷ್ಣನನ್ನು ತಿಳಿಯುವುದೇ ಅವನ ಗುರಿಯಾಗಿ. ಯಾಕೆಂದ್ರೆ ಕೃಷ್ಣನನ್ನ ತಿಳ್ಕೊಂಡ್ರೆ ನಾವ್ ಇನ್ನೇನು ತಿಳ್ಕೊಬೇಕಾದಂತ ವಿಷಯ ಇಲ್ಲ. ಹಾಗಾಗಿ ಭಗವಂತ ಹೇಳ್ತಿದ್ದಾರೆ, ಪ್ರಭುಪಾದ ಹೇಳ್ತಾರೆ, ನಾವು ಬೇರೆ ವಿಷಯನ ತಿಳ್ಕೊಳ್ಳೋದು ಬೇಡ, ಭಗವಂತನನ್ನ ತಿಳಿದ್ರೆ ನಾವ್ ಎಲ್ಲವನ್ನ ತಿಳ್ಕೊಂಡಾಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇ ಅವನ ಗುರಿಯಾಗಿರ್ಬೇಕು. ಯಾವುದು? ಕೃಷ್ಣನನ್ನ ತಿಳಿಯೋದೇ ಅವನ ಗುರಿಯಾಗಿರ್ಬೇಕು ಅಂತ. ಅದಕ್ಕೆ ಕೃಷ್ಣನನ್ನು ವಸ್ತುವನ್ನಾಗಿಟ್ಟುಕೊಂಡು ಒಬ್ಬ ವಿಜ್ಞಾನಿಯು ಆಮ್ಲ ಮತ್ತು ಕ್ಷಾರಗಳ ಸಂಯೋಗವನ್ನು ಕುರಿತು ಬೋಧಿಸಲು ಸಾಧ್ಯವೇ? ಅಂದ್ರೆ ಕೃಷ್ಣನನ್ನ ನಾವು ವಸ್ತುವನ್ನಾಗಿಟ್ಕೊಂಡು ಆಮ್ಲ ಮತ್ತು ಕ್ಷಾರ ಇವೆರಡು ಸಂಯೋಗವನ್ನ ಕುರಿತು ಬೋಧಿಸಲು ಸಾಧ್ಯವೇ ಅಂತ ಕೇಳ್ತಿದ್ದಾರೆ ಶಿಲಪ್ರಭುಪಾದರು. ಅದು ಹೇಗೆ ಸಾಧ್ಯವಾಯಿತು ಅಂತ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಶಿಲಪ್ರಭು
ಒಬ್ಬ ವ್ಯಕ್ತಿಯು ವಿಜ್ಞಾನವನ್ನು ಅಧ್ಯಯನ ಮಾಡಿದರೆ ಪ್ರಕೃತಿಯು ಸಾಮಾನ್ಯ ಸ್ವಭಾವದ ಅರ್ಥ ಮಾಡಿಕೊಳ್ಳುವುದು. ಒಬ್ಬ ವಿಜ್ಞಾನಿ ಏನಾದ್ರೂ ಅಧ್ಯಯನ ಮಾಡಿದ್ರೆ ಆ ಪ್ರಕೃತಿ ಸಾಮಾನ್ಯ ಸ್ವಭಾವದ ಅರ್ಥವನ್ನು ಮಾಡಿಕೊಳ್ಳಬಹುದು. ಪ್ರಕೃತಿ ಈ ಸಾಮಾನ್ಯ ಸ್ವಭಾವಗಳು ಒಂದು ನಿಯಂತ್ರಕ ಶಕ್ತಿಯೆಡೆಗೆ ಬೆರಳು ಮಾಡುತ್ತೆ. ಆ ಪ್ರಕೃತಿ ಏನ್ ಮಾಡುತ್ತೆ, ಸಾಮಾನ್ಯ ಸ್ವಭಾವಗಳ ನಿಯಂತ್ರಕ ಶಕ್ತಿಗಳ ಬಗ್ಗೆ ನಮಗೆ ಬೆರಳನ್ನ ಮಾಡುತ್ತೆ. ಶ್ರೀಲ ಪ್ರಭುಪಾದರು ಇದನ್ನು ಹಿಂದೆ ಒಂದು ದಿನ ನಾನು ವಿವರಿಸುತ್ತಿದ್ದೆ. ರಾಸಾಯನಿಕ ಸೂತ್ರಗಳ ಪ್ರಕಾರ ಆಮ್ಲಜನಕ ಮತ್ತು ಜಲಜನಕಗಳನ್ನು ಸಂಯೋಜಿಸಿದರೆ ನೀರು ಉಂಟಾಗುತ್ತದೆ ಅಲ್ಲವೇ? ಅಂದ್ರೆ ರಾಸಾಯನಿಕ ಸೂತ್ರಗಳ ಪ್ರಕಾರ ಆಮ್ಲಜನಕ ಮತ್ತು ಜಲಜನಕ ಸಂಯೋಜಿಸಿದ್ರೆ ನೀರು ಉಂಟಾಗುತ್ತದೆ ಅಲ್ಲವೇ ಎಂದು ಒಬ್ಬ ರಾಸಾಯನ ವಿಜ್ಞಾನಿ ಕೇಳಿದ. ಅದು ಸತ್ಯ ಪ್ರಭುಪಾದ. ಈಗ ನೋಡಿ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿದೆಯಲ್ಲವೇ? ಅದನ್ನು ನಿರ್ಮಿಸಲು ರಾಸಾಯನಿಕ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದ್ರೆ, ಈಗ ಅಷ್ಟು ದೊಡ್ಡ ಸಾಗರ ಇದೆಯಲ್ಲ, ಸಮುದ್ರ ಇದೆಯಲ್ಲ, ಆ ಸಮುದ್ರವನ್ನು ನಾವೇನಾದ್ರೂ ನಿರ್ಮಿಸ್ಬೇಕು ಅಂತಂದ್ರೆ ಎಷ್ಟೊಂದು ರಾಸಾಯನಿಕ ವಸ್ತುಗಳ ಪ್ರಮಾಣ ಬೇಕಲ್ವಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಎಷ್ಟು? ಅದಕ್ಕೆ ಶಿಲಪ್ರಭುಪಾದರು ಹೌದು, ಎಷ್ಟು ಟನ್ ಬೇಕು? ಅದಕ್ಕೆ ಅಪಾರ. ಶಿಲಪ್ರಭುಪಾದರು ಹೇಳ್ತಾರೆ, ಹಾಗಾದ್ರೆ ಅದನ್ನು ಒದಗಿಸಿದವರು ಯಾರು? ಎಷ್ಟೊಂದು ಟನ್ ಬೇಕಲ್ಲ ಆ ರಾಸಾಯನಿಕ ನೀರನ್ನು ನಾವು ಉತ್ಪತ್ತಿ ಮಾಡಿ ಆ ಒಂದು ಶಕ್ತಿಯನ್ನು ಕೊಡೋದಕ್ಕೆ. ಅದಕ್ಕೆ ಎಷ್ಟೊಂದು ಆ ವಸ್ತುಗಳನ್ನ ಒದಗಿಸೋರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ದೇವರು ಅದನ್ನು ಒದಗಿಸುತ್ತಾನೆ. ಶಿಲಪ್ರಭುಪಾದರು ಯಾರೋ ಒಬ್ಬರು ಅದನ್ನು ಒದಗಿಸಬೇಕಲ್ವಾ? ಹೌದು ಶಿಲಪ್ರಭು, ಅದೇ ವಿಜ್ಞಾನ. ಈ ರೀತಿಯಲ್ಲಿ ನೀವು ಬೋಧಿಸಬಹುದು. ಅಂದ್ರೆ ಏನೇ ಒಂದು ನಾವು ಯಾವುದೇ ಒಂದು ರಾಸಾಯನಿಕ ವಸ್ತು ಹೀಗಾಗುತ್ತೆ ಅಂತ ನಾವು ಹೇಳಿದ್ರು ಆ ವಸ್ತುವಿನ ಮೂಲ ಯಾರು ಸೃಷ್ಟಿ ಮಾಡ್ತಾ ಇರೋರು ಅದನ್ನ ನಾವು ಆ ವಿಜ್ಞಾನದಲ್ಲಿ ಬೋಧಿಸ್ಬೇಕು. ಅದು ಸತ್ಯ. ಯಾಕೆ ಆ ವಸ್ತುವನ್ನು ಸೃಷ್ಟಿ ಮಾಡ್ತಾರೆ ಭಗವಂತ ಅಲ್ವಾ? ಅದನ್ನ ನಾವು ಇಲ್ಲಿ ಹೇಳ್ಬೇಕು. ಅದು ನಿಜವಾದ ಬೋಧನೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಆಮ್ಲವನ್ನು ಕ್ಷಾರವನ್ನು ಸಂಯೋಗ ಮಾಡಿದರೆ ತಟಸ್ಥ ವಸ್ತು ಉತ್ಪತ್ತಿಯಾಗುತ್ತದೆ ಎಂದು ಬೋಧಿಸುವ ಅಗತ್ಯವಿಲ್ಲ. ಅಂದ್ರೆ ಈ ಆಮ್ಲ ಮತ್ತು ಕ್ಷಾರವನ್ನು ನಾವೇನಾದ್ರೂ ಮಿಕ್ಸ್ ಮಾಡಿದ್ರೆ ಒಂದು ತಟಸ್ಥ ವಸ್ತು ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವೇನು ಬೋಧಿಸುವಂತ ಅಗತ್ಯವಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಭುಪಾದ. ಅವರು ಹೇಳ್ತಿದ್ರೆ, ಅದೇನೇ ಇಂತಹ ಅನೇಕ ಕುದಿದು ಉಕ್ಕೇರುತ್ತಿರುತ್ತವೆ. ಇದನ್ನು ಮಾಡುತ್ತಿರುವವರು ಯಾರು? ಆಮ್ಲ ಮತ್ತು ಕ್ಷಾರವನ್ನು ಒದಗಿಸುತ್ತಿರುವವರು ಯಾರು ಅಂದ್ರೆ ಮತ್ತೆ ಕೇಳ್ತಾರೆ. ಈ ತರ ಎಷ್ಟೊಂದು ಆ ವಸ್ತುಗಳು ಸಂದರ್ಭಗಳು ಬರ್ತಾವಲ್ವಾ? ಅದು ಈಗ ರಾಸಾಯನಿಕ ಆಮ್ಲ ಮತ್ತು ಕ್ಷಾರ ಎರಡೂ ಮಿಕ್ಸ್ ಮಾಡಿದಾಗ ಅದು ಉಕ್ಕೇರ್ತಾ ಇರುತ್ತೆ. ಅದನ್ನ ಮಾಡ್ತಾ ಇರೋದು ಯಾರು? ಅದು ಎಲ್ಲಿಂದ ಬರ್ತಾ ಇದೆ? ಎಲ್ಲಿಂದ ಒದಗಿಸ್ತಾ ಇದ್ದಾರೆ? ಇದನ್ನ ಪ್ರಶ್ನೆಯನ್ನು ಮಾಡಿ ದೀರ್ಘ ಮೌನವಾಗಿ ತೋಡ್ತಾರೆ. ಹಾಗಾದರೆ ಇದು ಕೂಡ ನೀರಿನ ಉಗಮ ಸ್ಥಾನದಿಂದಲೇ ಬರುತ್ತದಾ? ಅಂದ್ರೆ ಏನು ಇದೆ ಅದು ಕೂಡ ನೀರಿನ ಉಗಮ ಸ್ಥಾನದಿಂದಲೇ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶಿಲಪ್ರಭುಪಾದರು ಹೇಳ್ತಿದ್ದಾರೆ, ಹೌದು, ಜಲಜನಕ ಮತ್ತು ಆಮ್ಲಜನಕ ಇಲ್ಲದಿದ್ದರೆ ನೀವು ನೀರನ್ನು ತಯಾರಿಸಲಾರಿರಿ. ಅಂದ್ರೆ ಜಲಜನಕ ಮತ್ತು ಆಮ್ಲಜನಕ ಎರಡೂ ಸಿಕ್ಕಿಲ್ಲ ಅಂದ್ರೆ ನೀರು ಕೂಡ ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ವಿಶಾಲವಾದ ಸಾಗರವಿದೆ. ಕೇವಲ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಅಷ್ಟೇ ಅಲ್ಲ, ಲಕ್ಷಾಂತರ ಗ್ರಹಗಳಿವೆ. ಲಕ್ಷಾಂತರ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳಿವೆ. ಜಲಜನಕ ಮತ್ತು ಆಮ್ಲಜನಕ ಬಳಸಿ ಇಷ್ಟೆಲ್ಲ ನೀರನ್ನು ಸೃಷ್ಟಿಸಿದವರು ಯಾರು? ಅದನ್ನು ಒದಗಿಸಿದ್ದು ಹೇಗೆ? ಇದು ನಮ್ಮ ಪ್ರಶ್ನೆ. ಯಾರಾದರೊಬ್ಬರು ಇದನ್ನ ಒದಗಿಸಿರಲೇಬೇಕಲ್ಲ. ಇಲ್ಲದಿದ್ದರೆ ಅದು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ? ಏನಾದರೂ ನಾವು ಒಂದು ತಯಾರಿ ಮಾಡ್ತಿದ್ದೀವಿ, ಕಂಡಿಡ್ತೀವಿ ಅಂದರೆ ಅದನ್ನ ಮೂಲೆ ಯಾರು ಸೃಷ್ಟಿ ಮಾಡಿದರೆ ಮಾತ್ರ ನಾವು ಅದನ್ನೆಲ್ಲ ಬಳಸ್ಕೊಂಡು ಏನಾದ್ರು ಒಂದು ಕಂಡುಹಿಡಿಯೋಕ್ಕಾಗೋದು. ಆ ಸೃಷ್ಟಿ ಮಾಡಿದವರೇ ಇಲ್ಲ ಅಂತ, ಸೃಷ್ಟಿ ಆಗಿರೋದೇ ಇಲ್ಲ ಅಂತಂದರೆ ನಾವೇನನ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಲ್ವಾ? ಅದನ್ನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಅದನ್ನು ಒದಗಿಸ್ತವ್ರು ಯಾರು, ಅದನ್ನು ಸೃಷ್ಟಿ ಮಾಡಿರೋರು ಯಾರು ಅನ್ನೋದು, ಅದು ಹೇಗೆ ಅಸ್ತಿತ್ವಕ್ಕೆ ಬಂತು ಅದನ್ನು ನಾವು ತಿಳ್ಕೋಬೇಕು. ಜಲಜನಕ ಮತ್ತು ಆಮ್ಲಜನಕದಿಂದ ನೀರು ಹೇಗೆ ತಯಾರಾಯಿತು ಎನ್ನುವುದನ್ನು ಬೋಧಿಸಬೇಕೇ? ಅವೆರಡನ್ನು ಒಟ್ಟಿಗೆ ಉರಿಸುವ ವಿಧಾನವನ್ನು ಬೋಧಿಸಬೇಕೇ? ಅಂದರೆ ಜಲಜನಕ ಮತ್ತು ಆಮ್ಲಜನಕ ಎರಡೂ ಒಟ್ಟಿಗೆ ಉರಿಸಲಾಗುತ್ತದೆ. ಶಿಲಪ್ರಭುಪಾದ ಹೇಳ್ತಾರೆ, ಹೌದು, ಅದು ಅಷ್ಟು ಮುಖ್ಯ ಅಲ್ಲ, ಅದೇನು ಬಹಳ ಕಷ್ಟವೂ ಅಲ್ಲ. ಅಂದ್ರೆ ಈ ವಿಷಯ ಅಷ್ಟೇನು ಮುಖ್ಯ ಅಲ್ಲ, ಅದಷ್ಟು ಕಷ್ಟನೂ ಅಲ್ಲ. ಮಾಲತಿ ಈ ಪುರಿಯನ್ನು ಮಾಡದೆ ಹಾಗೆ ಅಷ್ಟು ಗೋಧಿ ಹಿಟ್ಟು ಇದೆ, ತುಪ್ಪವಿದೆ, ಅವಳು ಪುರಿ ಮಾಡಿದ್ದಾಳೆ. ಅಂದ್ರೆ ಈ ಪುರಿಯನ್ನ ಮಾಡದೆ ಹಾಗೆ
ಆ ವಿಷಯ ಏನು ಅನ್ನುವಂಥದ್ದು ಮಾರುತಿ ಹೇಗೆ ಪುರಿ ಮಾಡಿದ್ದಾಳೋ ಹಾಗೆ ಅಷ್ಟೇ ಆ ವಿಷಯ. ಗೋಧಿ ಹಿಟ್ಟಿದೆ, ತುಪ್ಪ ಇದೆ, ಪುರಿ ಮಾಡಿದ್ದಾಳೆ. ಆದರೆ ಗೋಧಿ ಹಿಟ್ಟು ಮತ್ತು ತುಪ್ಪವೇ ಇಲ್ಲದಿದ್ದರೆ ಪುರಿಯನ್ನು ಮಾಡುವ ಅವಕಾಶವಿಲ್ಲಿ. ಗೋಧಿ ಹಿಟ್ಟು ತುಪ್ಪ ಎರಡೂ ಇಲ್ಲ ಅಂದ್ರೆ ನಾವು ಪುರಿ ಮಾಡೋದಕ್ಕೆ ಅವಕಾಶನೇ ಇರ್ತಾ ಇರ್ಲಿಲ್ಲ ಅಲ್ವಾ. ಹಾಗೆ ಭಗವಂತ ಏನು ಕೊಟ್ಟಿಲ್ಲ ಅಂದಿದ್ರೆ ನಾವೇನು ಕಂಡಿಡಿಯಕ್ಕೆ ಅವಕಾಶನೇ ಇರ್ತಾ ಇರ್ಲಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾರೆ. ಭಗವದ್ಗೀತೆಯಲ್ಲಿ ಒಂದು ಹೇಳಿಕೆ ಇದೆ, ನೀರು, ಭೂಮಿ, ವಾಯು, ಅಗ್ನಿ ನೀವು ನನ್ನ ಶಕ್ತಿಗಳು. ನಿಮ್ಮ ದೇಹ ಎಂದರೇನು? ನೀವು ಬಾಹ್ಯ ದೇಹ, ಅದೇ ನಿಮ್ಮ ಶಕ್ತಿ, ಅದು ನಿಮಗೆ ಗೊತ್ತು. ನಿಮ್ಮ ಶಕ್ತಿಯಿಂದ ನಿಮ್ಮ ದೇಹವಾಗಿದೆ. ಉದಾಹರಣೆಗೆ ನಾನು ಈಗ ತಿನ್ನುತ್ತಿದ್ದೇನೆ ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದರೆ ಏನಂತ, ನೀರು, ಭೂಮಿ, ವಾಯು, ಅಗ್ನಿ ಇವೆಲ್ಲ ನನ್ನ ಶಕ್ತಿಗಳು ಅಂತ. ನಾವು ಭಗವಂತನ ಶಕ್ತಿಗಳಿಂದ ಏನಾಗಿದೆ, ಈ ದೇಹ ಅನ್ನೋದು ನಿರ್ಮಾಣ ಆಗಿದೆ. ಈ ದೇಹ ಬಾಹ್ಯ ದೇಹ, ಇದು ನನ್ನ ನಿಮಗೆ ಗೊತ್ತಾ ಇದು ಹೇಗೆ ಆಗಿದೆ ಅಂತ? ಈಗ ನಾನು ತಿಂತಾ ಇದ್ದೀನಿ ಅಂತ ಉದಾಹರಣೆ ಕೊಟ್ಟು ಬಾಬಾ ಹೌದು ಶಿಲಪ್ರಭುಪಾದರು, ನಾನು ಒಂದಿಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತಿದ್ದೇನೆ, ಆದ್ದರಿಂದ ನನ್ನ ದೇಹ ನಿರ್ವಹಣೆ ಆಗ್ತದೆ. ನಾನು ತಿನ್ನೋದ್ರಿಂದ ಒಂದಿಷ್ಟು ಶಕ್ತಿ ಉತ್ಪತ್ತಿ ಆಗ್ತಾ ಇದೆ, ಅದರಿಂದ ನನ್ನ ದೇಹ ಅನ್ನೋದು ನಿರ್ವಹಣೆ ಆಗ್ತಾ ಇದೆ. ಓ ಹಾಗ ಶಿಲಪ್ರಭುಪಾದರು, ಹೀಗೆ ನಿಮ್ಮ ದೇಹ ನಿಮ್ಮ ಶಕ್ತಿಯಿಂದಾಗಿದೆ. ನಿಮ್ಮ ದೇಹ ಅನ್ನುವಂಥದ್ದು ನಿಮ್ಮ ಶಕ್ತಿಯಿಂದಾಗಿದೆ ಅದು ಭಾವ. ಆದರೆ ನೀವು ಆಹಾರವನ್ನು ಸೇವಿಸಿದಾಗ ಸೂರ್ಯನ ಶಕ್ತಿ ಆಹಾರದ ಮೂಲಕ ಬರುತ್ತದೆ. ನೀವು ಆಹಾರವನ್ನು ಸೇವಿಸಿದ್ರೆ ಆಹಾರದಲ್ಲಿ ಸೂರ್ಯಶಕ್ತಿ ಬರುತ್ತದೆ ಅಂತ. ಅದಕ್ಕೆ ಶಿಲಪ್ರಭುಪಾದ ಹೇಳ್ತಾರೆ, ಹೀಗೆ ನಾನು ಒಂದು ಉದಾಹರಣೆಯನ್ನ ಕೊಡುತ್ತಿದ್ದೇನೆ. ಆಹಾರವನ್ನು ಜೀರ್ಣಿಸಿಕೊಳ್ಳುವ ಮೂಲಕ ನಾನು ಒಂದಿಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತಿದ್ದೇನೆ, ಅದು ನನ್ನ ದೇಹವನ್ನು ನಿರ್ವಹಿಸುತ್ತದೆ. ನಿಮ್ಮ ಶಕ್ತಿ ಉದಾಹರಣೆ ಸೂಕ್ತವಾಗಿಲ್ಲದಿದ್ದರೆ ದೇಹ ನಿತ್ರಾಣವಾಗುತ್ತದೆ ಅಥವಾ ಅನಾರೋಗ್ಯ ಪೀಡಿತವಾಗುತ್ತದೆ. ನಿಮ್ಮ ದೇಹವು ನಿಮ್ಮ ಸ್ವಂತ ಶಕ್ತಿಯಿಂದಲೇ ಉಂಟಾಗಿದೆ. ಅದೇ ರೀತಿ ಈ ಬೃಹತ್ ಬ್ರಹ್ಮಾಂಡ ಕಾಯವು ಕೃಷ್ಣನ ಶಕ್ತಿಯಿಂದ ಉಂಟಾಗಿದೆ. ಅದನ್ನು ನೀವು ಹೇಗೆ ಅಲ್ಲೆಗೆಳೆಯುತ್ತೀರಾ? ನಿಮ್ಮ ಶಕ್ತಿಯಿಂದ ನಿಮ್ಮ ದೇಹ ಉಂಟಾಗಿರುವ ರೀತಿಯಲ್ಲೇ ವಿಶ್ವಕಾಯವು ಕೂಡ ಯಾವುದಾದರೂ ಶಕ್ತಿಯಿಂದ ಆಗಿರಬೇಕಲ್ವಾ? ಅದೇ ಕೃಷ್ಣ. ಅಂದರೆ ಶಿಲಪ್ರಭುಪಾದರು ಇಲ್ಲಿ ಉದಾಹರಣೆ ಕೊಟ್ಟು ಅರ್ಥ ಮಾಡಿಸ್ತಾರೆ. ಆಹಾರವನ್ನು ಜೀರ್ಣ ಆಗಬೇಕು ಅಂದರೆ ಅದಕ್ಕೊಂದಷ್ಟು ಶಕ್ತಿ ಬೇಕು. ಆ ಜಠರಾಗ್ನಿಯಲ್ಲಿ ಭಗವಂತ ಇಲ್ಲ ಅಂದರೆ ತಿಂದಿದ್ದ ಆಹಾರನ ಜೀರ್ಣ ಆಗೋದಿಲ್ಲ ಅಲ್ವಾ? ಆಗ ನಾವೇನಾಗ್ತೀವಿ, ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗೇನೆ ನಮ್ಮ ದೇಹವನ್ನು ನಿರ್ಮಾಣ ಮಾಡುವಂಥ ಭಗವಂತ ಆ ಶಕ್ತಿನ ಗಾಳಿ ಈ ಒಂದು ಕೊಟ್ಟಿಲ್ಲ ಅಂತಂದರೆ ಈ ದೇಹ ಅನ್ನೋದು ಸೃಷ್ಟಿ ಆಗ್ತಾ ಇರಲಿಲ್ಲ. ಆಗ ದೇಹ ಸೃಷ್ಟಿ ಆಗಿಲ್ಲ ಅಂದರೆ ನಾವು ಕೃಷ್ಣ ಶಕ್ತಿ ನಾವು ಇಲ್ಲೇನಾಗ್ತಾ ಇದ್ವಿ, ನಮಗೊಂದು ಆಕಾರ ಅನ್ನೋದು ಸಿಗ್ತಾ ಇರಲಿಲ್ಲ ಅಲ್ವಾ? ಯಾವುದಾದ್ರೂ ಒಂದು ಇದೆ ಅಂದರೆ ಅದರ ಸೃಷ್ಟಿ ಆಗಿರುವಂಥ ಒಂದು ಶಕ್ತಿನೂ ಕೂಡ ಆಗಿರ್ಬೇಕಲ್ವ? ಅಂದರೆ ಅದೇ ಭಗವಂತ, ಆ ಸೃಷ್ಟಿನೇ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಮ್ಮ ದೇಹ ಒಂದು ವಸ್ತುಗಳಿಂದ ಆಗಿದೆಯೋ ಹಾಗೆ ಈ ಜಗತ್ತು ಕೂಡ ಒಬ್ಬರಿಂದ ಒಂದು ಶಕ್ತಿಯಿಂದ ಆಗಿರಬೇಕು. ಆ ಶಕ್ತಿನೇ ಭಗವಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊ ಇದನ್ನು ಅರ್ಥ ಮಾಡಿಕೊಳ್ಳಲು ನಾನು ಆಲೋಚಿಸಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಆಲೋಚಿಸಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತಿದ್ದಾರೆ ಶಿಲಪ್ರಭುಪಾದವರು ಹೇಳ್ತಾ ಇದ್ದಾರೆ, ಇದರಲ್ಲಿ ಅರ್ಥ ಮಾಡಿಕೊಳ್ಳುವುದೇನಿದೆ ಇದು ವಾಸ್ತವಾಂಶ. ಅವರು ನಗುತ್ತಾರೆ, ನಿಮ್ಮ ಕೂದಲು ನಿತ್ಯ ಬೆಳೀತಿದೆ. ಏಕೆಂದರೆ ನಿಮ್ಮಲ್ಲಿ ಶಕ್ತಿ ಇದೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ ಅದೇ ವಾಸ್ತವ ಸತ್ಯ ಅನ್ನೋದನ್ನ ಹೇಳಿ ನಗ್ತಾ ಇದ್ದಾರೆ. ಈಗ ನಿಮ್ಮ ಕೂದಲು ದಿನನಿತ್ಯ ಬೆಳೀತಾ ಇದೆ, ಆದರೆ ಅದು ಹೇಗೆ ಬೆಳೀತಾ ಇದೆ? ದೇಹದ ಶಕ್ತಿಯಿಂದ ಬೆಳೀತಾ ಇದೆ ಅಲ್ವಾ? ನನ್ನ ಆಹಾರದಿಂದ ಪಡೆದ ಶಕ್ತಿ. ಪ್ರಭುಪಾದರು ಹೇಗೋ ಏನೋ ನಿಮಗೆ ಆ ಶಕ್ತಿ ಲಭಿಸಿದೆ, ಆ ಶಕ್ತಿಯ ಮೂಲಕ ನಿಮ್ಮ ಕೂದಲು ಬೆಳೀತದೆ. ಹೀಗೆ ನಿಮ್ಮ ಶಕ್ತಿಯಿಂದ ನಿಮ್ಮ ದೇಹ ತಯಾರಾಗಿದೆ ಎಂದಾದರೆ ಅದೇ ರೀತಿ ಈ ಬೃಹತ್ ಸೃಷ್ಟಿಯು ಕೂಡ ಭಗವಂತನ ಶಕ್ತಿಯಿಂದ ತಯಾರಾಗಿದೆ. ಇದೇ ವಾಸ್ತವಾಂಶ, ಅದು ನಿಮ್ಮ ಶಕ್ತಿ ಅಲ್ಲ. ಅಂದರೆ ಹೇಗೆ ನೀನು ಆಹಾರ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಸಿಕ್ಕಿ ಅದರಿಂದ ನಿಮ್ಮ ಕೂದಲೆಲ್ಲ ಬೆಳೀತಾ ಇದೆಯೋ ಹಾಗೆ ಇಡೀ ಸೃಷ್ಟಿನೂ ಏನೋ ಒಂದು ಶಕ್ತಿಯಿಂದ ಆಗಿದೆ. ಆ ಶಕ್ತಿ ಯಾವುದು? ಅದೇ ಭಗವಂತ, ಅದೇ ವಾಸ್ತವ ಸತ್ಯ. ಅಂದರೆ ಇದೆಲ್ಲ ನಿಮ್ಮ ಶಕ್ತಿ ಅಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಬಾಬು. ಹೌದು, ಈಗ ಅರ್ಥವಾಯಿತು ಒಬ್ಬ ಭಕ್ತ. ಅದೇ ಪ್ರಕಾರ ಈ ವಿಶ್ವದಲ್ಲಿರುವ ಗ್ರಹಗಳು ಸೂರ್ಯನ ಶಕ್ತಿ ಇಲ್ಲವೇ ಅಂದರೆ ಸೂರ್ಯನ ಶಕ್ತಿ ಸಂಚಯವಲ್ಲ. ಅಂದ್ರೆ ಈ ವಿಶ್ವದಲ್ಲಿರುವಂತಹ ಗ್ರಹಗಳೆಲ್ಲ ಸೂರ್ಯನ ಶಕ್ತಿ ಎಲ್ಲವೇ ಅಂದರೆ ಸೂರ್ಯನ ಶಕ್ತಿ ಸಂಚಯವಲ್ಲ ಅಂತ ಕೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಹೌದು, ಆದರೆ ಸೂರ್ಯನನ್ನು ಸೃಷ್ಟಿಸಿದವರು ಯಾರು? ಅದು ಕೃಷ್ಣ. ಹಾಗಾದ್ರೆ ಪ್ರಭುಪಾದ ಹೇಳ್ತಾ ಇದ್ರೆ, ಹಾಗಾದ್ರೆ ಸೂರ್ಯ ಸೃಷ್ಟಿಸಿದವ ಯಾರು? ಅದು ಕೂಡ ಕೃಷ್ಣ. ಯಾಕೆಂದರೆ ಅದು ಶಾಖ.
ಕೃಷ್ಣ ಹೇಳುತ್ತಾನೆ, ಭೂಮಿರ್ಹಾಪೋ ಅನಲೋ ವಾಯು. ಶಾಖ ಅದು ನನ್ನ ಶಕ್ತಿ. ಸೂರ್ಯನು ಕೃಷ್ಣನ ಶಾಖ ಶಕ್ತಿ ಪ್ರತೀಕ. ಅದು ನಿಮ್ಮ ಶಕ್ತಿಯಲ್ಲ, ಅಂದ್ರೆ ಮನುಷ್ಯನ ಶಕ್ತಿಯಲ್ಲ, ಅದು ಭಗವಂತನ ಶಕ್ತಿ. ಸೂರ್ಯನನ್ನು ನಾನೇ ಮಾಡಿದೆ ಎಂದು ನಾವು ಹೇಳುವಂತಿಲ್ಲ, ಆದರೆ ಯಾರೊಬ್ಬದಾದರೂ ಅದನ್ನ ಮಾಡಿರಬೇಕು ತಾನೇ. ಮಾಡಿದಾಗ ಕೃಷ್ಣ ಹೇಳುತ್ತಾನೆ, ಅದರಿಂದ ನಾನು ಕೃಷ್ಣನನ್ನ ನಂಬುತ್ತೇನೆ. ಹೀಗೆ ನಾವು ನಾನಿಲ್ಲಿ ಕೃಷ್ಣನನ್ನ ನಂಬ್ತಾ ಇದ್ದೀನಿ, ಹಾಗೆ ನಾವೇನಾಗಿದ್ದೀವಿ, ಕೃಷ್ಣವಂತರಾಗಿದ್ದೇವೆ ಅಂತ ಮುಂದುವರೆದ ಪ್ರಶ್ನೆನ ಕೇಳ್ತಾರೆ. ಕೃಷ್ಣವಂತರು ಅಂದ್ರೆ ಯಾರು ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹೌದು, ನಮ್ಮ ತಿಳುವಳಿಕೆ ಪೂರ್ಣವಾಗಿದೆ. ಶಾಖವು ಕೃಷ್ಣನ ಶಕ್ತಿ ಎಂದು ನಾನು ಹೇಳಿದರೆ ನೀವು ಅದನ್ನು ಅಲ್ಲೆಗಳೆಯುವಂತಿಲ್ಲ, ಏಕೆಂದರೆ ಅದು ನಮ್ಮ ಶಕ್ತಿಯಲ್ಲ. ನಿಮ್ಮ ದೇಹದಲ್ಲಿಯೂ ಒಂದಿಷ್ಟು ಪ್ರಮಾಣದ ಶಾಖವಿದೆ. ಅದೇ ರೀತಿ ಶಾಖವು ಯಾವುದಾದರೊಬ್ಬರ ಶಕ್ತಿಯಾಗಿರುತ್ತದೆ. ಯಾರು ಆ ವ್ಯಕ್ತಿ? ಕೃಷ್ಣನೇ. ಹೌದು, ನನ್ನ ಶಕ್ತಿ ಎಂದು ಕೃಷ್ಣ ಹೇಳುತ್ತಾನೆ. ಹೀಗೆ ನನ್ನ ತಿಳುವಳಿಕೆ ಪರಿಪೂರ್ಣವಾಗಿದೆ. ಮಹಾನ್ ವಿಜ್ಞಾನಿಯು ಹೇಳಿಕೆಯನ್ನು ನಾನು ಸ್ವೀಕರಿಸುವುದರಿಂದ ನಾನು ಮಹಾನ್ ವಿಜ್ಞಾನಿಯೇ. ವೈಯಕ್ತಿಕವಾಗಿ ನಾನು ಮೂರ್ಖನಾಗಿರಬಹುದು, ಆದರೆ ಮಹಾನ್ ವಿಜ್ಞಾನಿಯಿಂದ ನಾನು ಜ್ಞಾನವನ್ನು ಸ್ವೀಕರಿಸುವುದರಿಂದ ನಾನು ಮಹಾನ್ ವಿಜ್ಞಾನಿಯೇ ಆಗಿದ್ದೇನೆ. ನನಗೇನು ಕಷ್ಟವಿಲ್ಲ. ಅಂದರೆ ನಮಗೆ ಸತ್ಯ ಅನ್ನೋದು ಪರಿಪೂರ್ಣವಾಗಿ ಗೊತ್ತಿದ್ದಾಗ, ಈಗ ನಾನು ದೇವತೋತ್ತಮ ಪರಮಪುರುಷ ಇವನೇ ಅನ್ನೋ ಸತ್ಯ ನನಗೆ ಗೊತ್ತಿದ್ದಾಗ ನನಗೆ ಭಗವಂತ ಮೇಲೆ ಯಾವುದೇ ರೀತಿಯ ಅನುಮಾನಗಳು ಇರೋದಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಖ ಅನ್ನುವಂಥದ್ದು ಅಂದರೆ ಸೂರ್ಯ ಆ ಶಾಖವನ್ನು ಸೃಷ್ಟಿ ಮಾಡಿರೋದಕ್ಕೆ ಯಾರು ಒಬ್ರು ವ್ಯಕ್ತಿ ಇರಬೇಕಲ್ವ, ಅವನೇ ಕೃಷ್ಣ. ಆ ಶಾಖವನ್ನು ತಯಾರು ಮಾಡಿರುವಂಥದ್ದು ಭಗವಂತ ಅಂತ ಅಂದಮೇಲೆ ಅಲ್ಲಿ ಹಳ್ಳಿಗಳಿವಂತಿಲ್ಲ. ಯಾಕೆ ಅಂದರೆ ಆ ಸೂರ್ಯನ ಶಕ್ತಿ ನಮ್ಮ ಶಕ್ತಿ ಅಲ್ಲ, ಅದು ಭಗವಂತ ಸೃಷ್ಟಿಸುವಂಥ ಒಂದು ಶಕ್ತಿ. ಹಾಗಾಗಿ ನಮ್ಗೆ ಅದರ ಮೇಲೆ ಯಾವುದೇ ರೀತಿಯ ಒಂದು ಅನುಮಾನ ಅನ್ನೋದು ಇರೋದಿಲ್ಲ. ಒಬ್ಬ ವಿಜ್ಞಾನಿ ಜ್ಞಾನಿ ಆದವನು ಎಲ್ಲವನ್ನ ತಿಳ್ಕೊಂಡಿದ್ದಾನೆ ಅಂದರೆ ಆ ಜ್ಞಾನಿತ್ವದಿಂದ ನಾವು ಸ್ವೀಕಾರ ಮಾಡೋದು ತಪ್ಪಲ್ಲ. ಅದೇ ಜ್ಞಾನ, ಅದೇ ನನಗೆ ಕಷ್ಟ ಅಲ್ಲ ಅಂತ ಹೇಳ್ತಾನೆ. ಏನಂದ್ರಿ ಮತ್ತೆ ಶ್ರೀಲ ಪ್ರಭುಪಾದ, ಮಹಾವಿಜ್ಞಾನಿಯಾಗಲು ನನಗೇನು ಕಷ್ಟವಿಲ್ಲ. ಮಹಾವಿಜ್ಞಾನಿ ಆಗೋದಕ್ಕೆ ನನಗೇನು ಕಷ್ಟ ಇಲ್ಲ. ಏಕೆ ಅಂದರೆ ಮಹಾನ್ ವಿಜ್ಞಾನಿಯಿಂದ ನಾನು ಜ್ಞಾನವನ್ನು ಪಡೆಯುತ್ತೇನೆ. ಯಾಕೆಂದರೆ ಅಂಥ ಮಹಾನ್ ವಿಜ್ಞಾನಿಯಿಂದ ನಾನು ಜ್ಞಾನವನ್ನು ಪಡಿತೀನಿ. ದೀರ್ಘ ಮೌನದ ಬಳಿಕ ಮತ್ತೆ ಹೇಳ್ತಾರೆ, ಈ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂ ನನ್ನ 8 ಪ್ರತ್ಯೇಕ ಶಕ್ತಿಗಳು. ಅಂದರೆ ಇವೆಲ್ಲ ಭಗವಂತನ 8 ಪ್ರತ್ಯೇಕ ಶಕ್ತಿಗಳು ಅಂತ ಹೇಳ್ತಾರೆ. ಪ್ರತ್ಯೇಕಿತ ಶಕ್ತಿಗಳೇ? ಪ್ರಭುಪಾದರು ಹೇಳ್ತಿದ್ರೆ, ಹೌದು. ಈ ಹಾಲಿನಂತೆ ಈ ಹಾಲು ಏನು? ಈ ಹಾಲು ಏನು? ಹಸುವಿನಿಂದ ಪ್ರತ್ಯೇಕವಾದ ಶಕ್ತಿಯ ಶ್ಯಾಮಸುಂದರ ಮತ್ತು ಮೂಕ ವಿಸ್ಮಿತರಾಗಿ ಜ್ಞಾನೋದಯವಾದರಂತೆ ನಗುತ್ತಾರೆ ಅಲ್ಲವೇ? ಹಸುವಿನಿಂದ ಪ್ರತ್ಯೇಕಿಸಲ್ಪಟ್ಟ ಶಕ್ತಿ ಸಕಾರ ರೂಪವೇ ಹಾಲು. ಅಂದರೆ ಆ ಹಸುವಿನಿಂದ ಪ್ರತ್ಯೇಕಪಟ್ಟ ಹಾಲು ಅದು ಸಕಾರ ರೂಪ ಆಗಿರುತ್ತೆ. ಶ್ಯಾಮಸುಂದರ ಅದು ಉಪ ಉತ್ಪನ್ನದಂತೆಯೇ. ಹೌದು. ಹಾಗಾದರೆ ಕೃಷ್ಣನಿಂದ ಈ ಶಕ್ತಿ ಪ್ರತ್ಯೇಕಗೊಳ್ಳುವುದರ ಮಹತ್ವವೇನು? ಅಂದರೆ ಈ ಶಕ್ತಿ ಪ್ರತ್ಯೇಕಗೊಳ್ಳುವುದರ ಮಹತ್ವ ಏನು? ಅದಕ್ಕೆ ಪ್ರತ್ಯೇಕಗೊಂಡಿದೆ ಎಂದರೆ ಇದು ಹಸುವಿನ ದೇಹದಿಂದ ತಯಾರಾಗಿದೆ, ಆದರೆ ಇದು ಹಸು ಅಲ್ಲ. ಇದೇ ಪ್ರತ್ಯೇಕತೆ. ಅಂದರೆ ಹಾಲು ಅನ್ನುವಂಥದ್ದು ಹಸುವಿನ ದೇಹದಿಂದನೇ ಸೃಷ್ಟಿಯಾಗಿರುವಂಥದ್ದು, ಆದರೆ ಅದು ಹಾಲೇನು ಹಸು ಅಲ್ಲ. ಅದೇ ಪ್ರತ್ಯೇಕತೆ ಅನ್ನೋದನ್ನ ತಿಳಿಸ್ತಾರೆ ಹಾಗಾದರೆ ಈ ಭೂಮಿ ಮತ್ತು ಎಲ್ಲವೂ ಕೃಷ್ಣನಿಂದ ಆಗಿವೆ, ಆದರೆ ಅವು ಕೃಷ್ಣನಿಂದ. ಏನೆಲ್ಲ ಸೃಷ್ಟಿ ಇದೆಯೋ ಅದೆಲ್ಲವೂ ಕೂಡ ಕೃಷ್ಣನಿಂದ ಆಗಿದೆ, ಆದರೆ ಅವೆಲ್ಲವೂ ಕೂಡ ಕೃಷ್ಣ ಅಲ್ಲ ಅನ್ನೋದನ್ನ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅವು ಕೃಷ್ಣ ಅಲ್ಲ, ಅಥವಾ ಅವು ಕೃಷ್ಣನೂ ಹೌದು, ಕೃಷ್ಣನೂ ಅಲ್ಲ, ಕೃಷ್ಣನು ಎಂದು ಏಕಕಾಲದಲ್ಲಿ ಒಂದು ಸಮಯದಲ್ಲಿ ಯೋಚನೆ ಮಾಡಿದ್ರೆ ಅವೆಲ್ಲವೂ ಕೂಡ ಕೃಷ್ಣನಿಂದ ಸೃಷ್ಟಿಯಾಗಿರುವಂಥದ್ದು, ಆದರೆ ಅವು ಕೃಷ್ಣ ಅಲ್ಲ ಅಂತ. ಅಂದರೆ ಒಮ್ಮೆ ಹೌದು ಒಮ್ಮೆ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅದೇ ನಮ್ಮ ತತ್ವಶಾಸ್ತ್ರ. ಏಕ ಮತ್ತು ಪ್ರತ್ಯೇಕ ಈ ವಸ್ತುಗಳೆಲ್ಲ ಕೃಷ್ಣನಿಂದ ಪ್ರತ್ಯೇಕವಾದವುಗಳು ಎಂದು ನೀವು ಹೇಳುವಂತಿಲ್ಲ. ಏಕೆಂದರೆ ಕೃಷ್ಣ ಇಲ್ಲದೆ ಅವಕ್ಕೆ ಅಸ್ತಿತ್ವವೇ ಇಲ್ಲ. ಏನೆಲ್ಲ ಸೃಷ್ಟಿಯಾಗಿದೆಯೋ ಅಲ್ಲಿ ಭಗವಂತ ಇಲ್ಲ ಅಂದರೆ ಅದು ಯಾವುದೂ ಕೂಡ ಅಸ್ತಿತ್ವ ಅನ್ನೋದು ಇರೋದಿಲ್ಲ. ಅದೇ ಸಮಯದಲ್ಲಿ ಹಾಗಾದರೆ ನಾನು ನೀರನ್ನು ಆರಾಧಿಸುತ್ತೇನೆ, ಕೃಷ್ಣನನ್ನು ಏಕೆ ಪೂಜಿಸಬೇಕು ಎಂದು ಕೇಳುವಂತಿಲ್ಲ. ಅಂದರೆ ನಾನು ನೀರಿನಲ್ಲಿ ಕೃಷ್ಣ ಸೃಷ್ಟಿ ಮಾಡಿದ್ದಾನಲ್ವ, ಹಾಗಾದರೆ ನಾನು ನೀರನ್ನೇ ಪೂಜೆ ಮಾಡ್ತೇನೆ, ಕೃಷ್ಣನ ಪೂಜೆ ಮಾಡಲ್ಲ ಅಂತ ಹೇಳುವಂತಿಲ್ಲ. ಯಾಕೆ ಅಂದರೆ ಅದೆಲ್ಲ ಮೂಲ ಸೃಷ್ಟಿ ಮಾಡಿರೋ ಭಗವಂತ, ಬಟ್ ಎಲ್ಲದರಲ್ಲೂ ಭಗವಂತ ಇರೋದಿಲ್ಲ ಅನ್ನೋದನ್ನ, ಅಂದರೆ ಭಗವಂತ ಯಾವುದಕ್ಕೂ ಅಧೀನನಲ್ಲ ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ.
ಪ್ರತಿಯೊಂದು ದೇವರಾದುದರಿಂದ ನಾವು ಏನು ಮಾಡಿದರೂ ಅದು ದೇವರ ಆರಾಧನೆ ಎಂದು ವಿಶ್ವ ದೈವಕ್ಯವಾದಿಗಳು ಹೇಳುತ್ತಾರೆ. ಇದು ಮಾಯವಾದ ತತ್ವ. ಎಲ್ಲವೂ ದೇವರಿಂದ ಆದುದರಿಂದ ಪ್ರತಿಯೊಂದು ದೇವರೇ. ಆದರೆ ನಮ್ಮ ತತ್ವ ಸಿದ್ಧಾಂತವೇನೆಂದರೆ ಪ್ರತಿಯೊಂದು ದೇವರು ಮತ್ತು ದೇವರಲ್ಲ. ಬಾಬಾ ಹೇಳ್ತಾರೆ, ಹಾಗಾದರೆ ಭೂಮಿಯ ಮೇಲೆ ಇರುವ ಯಾವುದು ದೇವರು ದೇವರಾಗಿರುವುದು ಭೂಮಿಯ ಮೇಲೆ ಯಾವುದಾದರಿದೆ ಅಂದರೆ ಈ ಭೂಮಿ ಮೇಲೆ ಇರೋದ್ರಲ್ಲಿ ಯಾವ ದೇವರು ಅಥವಾ ದೇವರಾಗಿರೋದು ಯಾವ್ದಾದ್ರು ಒಂದು ಇದೆಯಾ ಅಂತ ಬಾಬಾ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದವರು ಹೇಳ್ತಾ ಇದ್ದಾರೆ, ಹೌದು, ಏಕೆಂದರೆ ಎಲ್ಲವೂ ದೇವರ ಶಕ್ತಿಯಿಂದ ನಿರ್ಮಿತವಾಗಿವೆ. ಆದರೆ ಯಾವುದನ್ನು ಬೇಕಾದರೂ ಆರಾಧಿಸುವುದರಿಂದ ದೇವರನ್ನು ಆರಾಧಿಸಿದಂತೆ ಆಗುತ್ತದೆ ಎಂಬುದು ಸರಿಯಿಲ್ಲ. ಅಂದರೆ ಎಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ. ಹೌದು, ಅಂತ ಭಗವಂತನಿಂದ ಎಲ್ಲ ಸೃಷ್ಟಿಯಾಗಿದೆ ಅಂತ ನಾವು ಎಲ್ಲವನ್ನ ಆರಾಧನೆ ಮಾಡಿದ್ರೆ ಅದು ಸರಿಯಾದ ರೀತಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಭೂಮಿಯಲ್ಲಿ ಮಾಯೆ ಅಲ್ಲದ್ದು ಯಾವುದು? ಅದು ಅಂದರೆ ಈ ಭೂಮಿ ಮೇಲೆ ಮಾಯೆ ಅಲ್ಲದೆ ಇರುವಂಥದ್ದು ಯಾವುದು ಹಾಗಾದ್ರೆ ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಮಾಯೆ ಅಂದರೆ ಶಕ್ತಿ ಎಂದರ್ಥ. ಮಾಯೆ ಅಂತಂದ್ರೆ ಶಕ್ತಿ ಎಂದರ್ಥ. ಭಾವ ಅದರ ಅರ್ಥ ಶಕ್ತಿಯೇ ಹಬ್ಬದು. ಅದಕ್ಕೆ ಗುರು ಹೇಳ್ತಿದ್ರೆ, ಹೌದು, ಮಾಯೆ ಎಂದರೆ ಶಕ್ತಿ ಮತ್ತು ಭ್ರಮೆ ಎಂದು ಎರಡೂ ಅರ್ಥಗಳಿವೆ. ಮೂರ್ಖರು ಶಕ್ತಿಯನ್ನ ಶಕ್ತಿವಂತ ಎಂದು ಭಾವಿಸುತ್ತಾರೆ. ಅದೇ ಮಾಯೆ. ಸೂರ್ಯನ ಬೆಳಕಿನ ಹಾಗೆ ಸೂರ್ಯನ ಬೆಳಕು ನಿಮ್ಮ ಕೋಣೆಯನ್ನು ಪ್ರವೇಶಿಸುತ್ತದೆ. ಸೂರ್ಯನ ಬೆಳಕು ಸೂರ್ಯನ ಶಕ್ತಿ. ಸೂರ್ಯನ ಬೆಳಕು ನಿಮ್ಮ ಕೋಣೆಯನ್ನು ಪ್ರವೇಶಿಸುವುದರಿಂದ ಸೂರ್ಯನೇ ಪ್ರವೇಶಿಸಿದ ಎಂದು ಹೇಳಲಾಗುವುದಿಲ್ಲ. ಸೂರ್ಯ ನಿಮ್ಮ ಕೋಣೆಯನ್ನು ಪ್ರವೇಶಿಸಿದರೆ ನೀವು ನಿಮ್ಮ ಕೋಣೆಯಲ್ಲಿ ಎಲ್ಲ ಭಸ್ಮವಾಗಿ ಬಿಡುತ್ತೀರ. ಸೂರ್ಯ ನಿಮ್ಮ ಕೋಣೆಗಳನ್ನು ಪ್ರವೇಶಿಸಿದ ಎಂದು ತಿಳಿಯುವಷ್ಟು ವ್ಯವಧಾನ ಕೂಡಲೇ ನಿಮಗೆ ದೊರೆಯುವುದಿಲ್ಲ ಅಲ್ಲವೇ? ಅಂದರೆ ಸೂರ್ಯ ಇವಾಗ ಕಿಟಕಿನಲ್ಲಿ ನಮ್ಮ ಮನೆಯೊಳಗಡೆ ಬರ್ತಾ ಇದ್ದಾನೆಂದ್ರೆ ಸೂರ್ಯನೇ ನಮ್ಮ ಮನೆಯೊಳಗೆ ಬಂದ್ಬಿಟ್ಟಿದ್ದಾನೆ ಅಂತ ಅಲ್ಲ, ಸೂರ್ಯ ಕಿರಣಗಳು ಬೀಳ್ತಾ ಇದ್ದಾವೆ. ಹಾಗೆ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರಂತೆ ಭಗವಂತನೇ ಅದಕ್ಕೆಲ್ಲ ಅಧೀನ ಅಂದರೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದರೆ ಸೂರ್ಯ ಏನಾದ್ರು ಒಂದು ವೇಳೆ ನಮ್ಮ ಕೋಣೆ ಒಳಗಡೆ ಬಂದ್ಬಿಟ್ರೆ ಏನಾಗ್ತೀವಿ, ನಾವೆಲ್ಲ ಭಸ್ಮ ಆಗ್ಬಿಡ್ತೀವಿ. ನಾವು ಯಾರು ಕೂಡ ಉಳ್ಕೋದೇ ಇಲ್ಲ, ಅಷ್ಟು ತಾಪವನ್ನು ತಡೆಯೋಕೆ ಆಗೋದೇ ಇಲ್ಲ. ಅದನ್ನು ಅಂದರೆ ಸೂರ್ಯನ ಕಿರಣ ನಮಗೆ ಬಂದಿದೆ, ಸೂರ್ಯ ಅನ್ನೋ ಒಂದು ಗ್ರಹ ಇದೆ ಅನ್ನೋದು ಆ ವ್ಯವಧಾನ ಅನ್ನೋದು ನಮಗೆ ದೊರೆತಿಲ್ಲ. ಹಾಗಾಗಿ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದಕ್ಕೆ ಬಾಬಾ ಹೇಳ್ತಾರೆ, ಹೌದು, ಶಿಲ ಪ್ರಭುಪಾದರು ಹೇಳ್ತಾರೆ, ಆದರೆ ಸೂರ್ಯನ ಬೆಳಕು ಸೂರ್ಯನಲ್ಲ ಎಂದು ನೀವು ಹೇಳುವಂತೆ ಸೂರ್ಯನ ಬೆಳಕನ್ನ ಸೂರ್ಯ ಅಂತ ಹೇಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೂರ್ಯನಿಲ್ಲದೆ ಸೂರ್ಯನ ಬೆಳಕು ಎಲ್ಲಿದೆ ಅಂದರೆ ಸೂರ್ಯ ಇಲ್ಲದಿದ್ರೆ ನಮ್ಮ ಮನೆ ಒಳಗಡೆ ಕಿಟಕಿಗೆ ಬೆಳಕು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಬೆಳಕಿರೋ ಬಂದಿರುವಂಥ ಬೆಳಕನ್ನ ನಾವು ಸೂರ್ಯ ಅಂತ ಹೇಳ್ಬೇಕು. ಹಂಗಂದ್ಬಿಟ್ಟು ಆ ಬೆಳಕೆ ಸೂರ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆದರೆ ಅದೇ ಸಮಯದಲ್ಲಿ ಅದು ಸೂರ್ಯನೂ ಅಲ್ಲ, ಅದು ಸೂರ್ಯ ಹಾಗೂ ಸೂರ್ಯನ ಅಲ್ಲ, ಎರಡೂ ಸರಿ. ಅಂದರೆ ಸೂರ್ಯ ಅಲ್ಲ, ಎರಡೂ ಸರಿ ಅಂತ ಹೇಳ್ತಾರೆ. ಇದು ನಮ್ಮ ತತ್ವ ಸಿದ್ಧಾಂತ. ಅಚಿತ್ಯ ಭೇದ ಗ್ರಹಿಸಲು ಸಾಧ್ಯವಾದದ್ದು ಅಲೌಕಿಕ ಅರ್ಥದಲ್ಲಿ ಒಂದು ವಿಷಯ ಏಕಕಾಲದಲ್ಲಿ ನಿತ್ಯಾತ್ಮಕ ಹಾಗೂ ನೈತ್ಯಾತ್ಮಕ ಎರಡೂ ಕೂಡ ಆಗಿರುವುದನ್ನು ಗ್ರಹಿಸುವುದು ಕಷ್ಟ. ಅಂದರೆ ಒಂದೇ ಒಂದು ವಿಷಯ ಕಾಲದಲ್ಲಿ ಎರಡು ರೀತಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಕೂಡ ಥಿಂಕಿಂಗ್ ಮಾಡೋದು ಕಷ್ಟ ಅಂತ. ಅದನ್ನು ಕಲ್ಪಿಸಲು ನಿಮಗೆ ಸಾಧ್ಯವಿಲ್ಲ, ಅದು ಗ್ರಹಿಸಲು ಸಾಧ್ಯವಾದ ಶಕ್ತಿ ಅಂತ ಹೇಳ್ತದೆ. ಪ್ರತಿಯೊಂದು ಕೃಷ್ಣನ ಶಕ್ತಿ ಆದುದರಿಂದ ಕೃಷ್ಣನು ಯಾವುದೇ ಶಕ್ತಿಯಿಂದ ಹೊರಹೊಮ್ಮಬಲ್ಲ. ಒಂದೇ ಎಲ್ಲವೂ ಕೃಷ್ಣನ ಶಕ್ತಿಯಿಂದ ಆಗಿರೋದ್ರಿಂದ ಕೃಷ್ಣ ಯಾವುದರಿಂದೆಲ್ಲರೂ ಕೂಡ ಹೊರಹೊಮ್ಮಬಲ್ಲ ಅಂತ ಹೇಳ್ತಾರೆ. ಆದುದರಿಂದ ಮಣ್ಣು, ನೀರು ಅಥವಾ ಅಂತಹ ಬೇರೆ ಯಾವುದರಿಂದಲೂ ಮಾಡಿದ ಕೃಷ್ಣನ ಮೂರ್ತಿಯನ್ನು ನಾವು ಪೂಜಿಸಿದಾಗ ಅದು ಕೃಷ್ಣನೇ ಆಗುತ್ತೆ. ಅಂದರೆ ಯಾವುದೇ ಒಂದು ವಸ್ತುವಿಂದ ಕೃಷ್ಣನನ್ನು ತಯಾರಿಸಿ ಮಾಡಿದ್ದಾರೆ ಅಂದರೆ ಆ ಕೃಷ್ಣನು ಕೂಡ ನಾವು ಪೂಜೆ ಮಾಡುವಂಥ ಒಂದು ಆಗ್ತದೆ. ಪೂಜಿಸಿದರೆ ಅದು ಕೂಡ ಕೃಷ್ಣನೇ ಆಗ್ತದೆ. ಅದೇ ವಾಸ್ತವ ಸಂಗತಿ. ಏಕೆಂದರೆ ಲೋಹವು ಕೃಷ್ಣನ ಒಂದು ಶಕ್ತಿ ಆದುದರಿಂದ ಅದು ಕೃಷ್ಣನಿಂದ ಬೇರೆಯಲ್ಲ. ಅಲ್ಲದೆ ಕೃಷ್ಣ ಎಷ್ಟು ಶಕ್ತಿಶಾಲಿ ಅಂದರೆ ಅವನು ತನ್ನ ಶಕ್ತಿಯಲ್ಲಿ ಸಂಪೂರ್ಣ ಸ್ಥಿತನಾಗಿ ಇರಬಲ್ಲ. ಆದುದರಿಂದ ವಿಗ್ರಹ ಆರಾಧನೆಯು ಅಸಂಸ್ಕೃತವಾದುದಲ್ಲ. ನಮಗೆ ತಿಳಿದಿದ್ದರೆ ಅದು ದಿಟ್ಟವಾಗಿ ದೇವರ ಪೂಜೆ. ಅಂದರೆ ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿರೋದ್ರಿಂದ ಈಗ ದೇವಸ್ಥಾನಗಳು ಡಿ ಟಿ ವರ್ಷಿಪ್ ಮಾಡ್ತೀವಿ ಅಂದರೆ ವಿಗ್ರಹಗಳನ್ನ ಪೂಜೆ ಮಾಡ್ತೀವಿ ಅಂತೇಳಿ ಭಗವಂತ ಇಲ್ಲ ಅಲ್ಲ. ಭಗವಂತ ವಿಗ್ರಹಗಳಲ್ಲೂ ಕೂಡ ಇದ್ದಾನೆ ಅನ್ನೋದನ್ನು ಆ ನಿಜವಾದ ದಿಟ್ಟವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀವಿ.
ವಿಧಾನ ನಿಮಗೆ ತಿಳಿದಿದ್ದರೆ ವಿಗ್ರಹವು ಕೃಷ್ಣನಾಗುತ್ತದೆ. ಈ ವಿಧಾನ ನಮಗೆ ತಿಳಿದಿದ್ರೆ ವಿಗ್ರಹ ಕೂಡ ಕೃಷ್ಣನಾಗುತ್ತಾ ಅಂತ ಕೇಳ್ತೇವೆ. ಅದಕ್ಕೆ ಶಿಲಪ್ರಭು ಆಗುತ್ತದೆಯಲ್ಲ, ಅದು ಕೃಷ್ಣನೇ ಆಗಿದೆ, ಆಗುತ್ತದೆ ಅನ್ನೋದು ಕೃಷ್ಣನೇ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಬಾಬು ವಿಧಾನವನ್ನು ತಿಳಿದಿದ್ದರೆ ಮಾತ್ರ ವಿಗ್ರಹವು ಕೃಷ್ಣ. ಆ ವಿಧಾನ ಅಂದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ಆ ವಿಗ್ರಹನನ್ನು ನಾವು ಕೂಡ ಕೃಷ್ಣ ಅಂತ ಕರಿತೀವಿ. ಇಲ್ಲ ಅಂದರೆ ಅದು ನಮಗೆ ಅರ್ಥ ಆಗೋದಿಲ್ಲ ಅನ್ನೋದನ್ನ ತಿಳಿಸ್ತದೆ. ಶ್ರೀಲ ಪ್ರಭುಪಾದರು ಹೇಳ್ತಿದ್ರೆ, ಹೌದು, ಈ ವಿದ್ಯುತ್ ತಂತಿ ಇದ್ದ ಹಾಗೆ, ವಿದ್ಯುತ್ ತಂತಿ ಹೇಗಿದೆ ಹಾಗೆ ಅದು ಅಂತ. ವಿದ್ಯುತ್ ವಿಧಾನವನ್ನು ತಿಳಿದವನು ಅದರಿಂದ ವಿದ್ಯುತ್ತನ್ನು ಈ ಒಂದು ತಂತಿ ಅಂತದಿದ್ದರೆ ಅದರಿಂದ ವಿದ್ಯುತ್ ಬಂದ್ಬಿಡಲ್ಲ. ಅದೇ ಆ ತಂತಿಯನ್ನು ಕನೆಕ್ಟ್ ಮಾಡಿ ಜೋಡಿಸಿದಾಗ ಆದರೆ ವಿದ್ಯುತ್ ಉತ್ಪತ್ತಿ ಮಾಡುವಂಥ ಒಬ್ಬ ಟೆಕ್ನಿಕಲ್ಗೆ ಏನು ಗೊತ್ತಿರುತ್ತೆ, ಅಲ್ಲಿ ಆ ಬೆಳಕನ್ನು ಪಡೆಯುವಂಥದ್ದು ಗೊತ್ತಿರುತ್ತೆ. ಹಾಗೆ ಆ ಜ್ಞಾನವನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಭಗವಂತನಿಂದ ಬಂದಿದ್ದು ಅಂತ ಹಾಗೆ ನಮಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಶ್ಯಾಮಸುಂದರ ಇಲ್ಲದಿದ್ದರೆ ಅದು ಕೇವಲ ತಂತಿ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಒಂದು ಕಲೆಕ್ಷನ್ ಕೊಟ್ಟಿಲ್ಲ ಅಂದರೆ ಕೇವಲ ಏನಾಗುತ್ತೆ, ಅದು ತಂತಿ ಆಗಿರುತ್ತೆ. ಶೀಲಪ್ರಭುಪಾದಲ್ಲಿ ಕೇವಲ ತಂತಿ. ಹಾಗೆಯೇ ಹಾಗಾದರೆ ನಾನು ಕೃಷ್ಣನ ವಿಗ್ರಹವನ್ನು ನಿರ್ಮಿಸಿದರೆ ವಿಧಾನ ತಿಳಿಯುವವರೆಗೂ ಅದು ಕೃಷ್ಣನಂದರೆ, ನಾನು ಒಂದು ವಿಗ್ರಹನ ಸೃಷ್ಟಿ ಮಾಡಿದ್ದೀನಿ ಅಂದರೆ, ನಾನು ತಯಾರಿ ಮಾಡಿದ್ದೀನಿ ಅಂದರೆ ಅದು ವಿಧಾನಗಳನ್ನು ಗೊತ್ತಿಲ್ಲ ಅಂದರೆ ಅದು ಏನಾಗುತ್ತೆ, ಬರೀ ಒಂದು ಮೂರ್ತಿ ಅಂದರೆ ಅದು ಕೃಷ್ಣ ಅಲ್ಲ ಅಂತ. ಹೌದು, ಅದೇ ಕೃಷ್ಣನೇ, ಅದು ಕೃಷ್ಣನೇ, ಆದರೆ ಅದು ಕೃಷ್ಣ ಎಂದು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ನೀವು ಅರಿಯಬೇಕು ಅಷ್ಟೆ. ಅದು ಒಂದು ಕೃಷ್ಣನೇ, ಆದರೆ ಆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅರಿವಿದೆಯಲ್ಲ, ಆ ಅರಿವನ್ನು ನಾವು ತಿಳಿಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದು ಕೃಷ್ಣನೇ. ಅದು ಕೇವಲ ಮಣ್ಣು ಕಲ್ಲು ಅಲ್ಲ. ಶಿಲಾಪ್ರಭುಪಾದ ಅಲ್ಲ, ಕೃಷ್ಣನಿಲ್ಲದೆ ಮಣ್ಣಿಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲ. ಕೃಷ್ಣನು ನನ್ನ ಶಕ್ತಿ ಎಂದು ಹೇಳುತ್ತಾನೆ. ಶಕ್ತಿವಂತನಿಂದ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸುವುದಿಲ್ಲ, ಅದು ಅಸಾಧ್ಯ. ಬೆಂಕಿಯಿಂದ ಶಾಖವನ್ನು ಪ್ರತ್ಯೇಕಿಸಲಾಗುವುದಿಲ್ಲ, ಆದರೆ ಬೆಂಕಿಯು ಶಾಖದಿಂದ ವಿಭಿನ್ನವಾದುದು, ಶಾಖವು ಬೆಂಕಿಯಿಂದ ವಿಭಿನ್ನವಾದುದು. ನೀವು ಶಾಖವನ್ನು ಅನುಭವಿಸುತ್ತಿದ್ದೀರಿ, ಆದರೆ ಬೆಂಕಿಯನ್ನು ಸ್ಪರ್ಶಿಸುತ್ತೀರಿ ಎಂದು ಇದರ ಅರ್ಥ. ಅಂದರೆ ಈಗ ಬೆಂಕಿ ಹಚ್ಚಿದರೆ ಅದರಿಂದ ಬೆಂಕಿಯಿಂದ ಏನು ಬರುತ್ತೆ, ಬೆಂಕಿನೇ ಬರುತ್ತೆ, ಶಾಖನೂ ಬರುತ್ತೆ. ಶಾಖ ನಮ್ಗೆ ದೂರದಲ್ಲಿ ಇದ್ರೇ ಗೊತ್ತಾಗುತ್ತೆ ಬೆಂಕಿ ಶಾಖ ಹೊಡಿತಾ. ಆದರೆ ನಾವು ಹೋಗಿ ಶಾಖ ಇದಿಲ್ವಂತ ಕೈಯನ್ನು ಬೆಂಕಿ ಒಳಗಡೆ ಹಾಕೋದಿಲ್ಲ ಅಲ್ವಾ. ಹಾಗೇನೆ ನಾವೊಂದು ವಿಗ್ರಹ ಮಾಡಿದ್ದೀವಿ ಅಂದರೆ ಅದು ನೋಡೋಕೆ ವಿಗ್ರಹ ಥರ ಕೃಷ್ಣನೇ, ಆದರೆ ಆ ವಿಗ್ರಹನ ನಾವು ಯಾವ ರೀತಿ ನೋಡಬೇಕು, ಯಾವ ರೀತಿ ಅದರ ದರ್ಶನವನ್ನು ಮಾಡಬೇಕು, ಯಾವ ರೀತಿ ಒಂದು ಪರಿಪೂರ್ಣ ಜ್ಞಾನ ಇರಬೇಕು ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ಇಲ್ಲಿ ಶಾಖವನ್ನು ಹೊರಹೊಮ್ಮಿಸಿ ಕೂಡ ಬೆಂಕಿ ತನ್ನ ಇಷ್ಟತೆಯನ್ನು ಕಾಯ್ದುಕೊಂಡಿದೆ. ಇದೇ ಪ್ರಕಾರ ಕೃಷ್ಣ ಅನೇಕ ಶಕ್ತಿಗಳಿಂದ ಸಮಸ್ತವನ್ನು ಸೃಷ್ಟಿಸಿದರೂ ಕೃಷ್ಣನಾಗೇ ಉಳಿದಿದ್ದಾನೆ. ಕೃಷ್ಣವು ಸಮಸ್ತವು, ಆದರೆ ಅವನ ಪ್ರತ್ಯೇಕ ವ್ಯಕ್ತಿ ವಿಶಿಷ್ಟತೆಗಳು ನಷ್ಟವಾಗಿ ಹೋಗಿಬಿಡುತ್ತದೆ ಎಂದು ಮಾಯಾವಾದಿಗಳು ತತ್ವಜ್ಞಾನರು ಭಾವಿಸುತ್ತಾರೆ. ಅದು ಅಲೌಕಿಕ ಚಿಂತನೆ. ಉದಾಹರಣೆಗೆ, ಈ ಹಾಲು ನಾವು ಸ್ವಲ್ಪವಾಗಿ ಕುಡಿದು ಮುಗಿಸಿದ ಮೇಲೆ ಹಾಲೆಲ್ಲ ಖಾಲಿಯಾಗುತ್ತದೆ, ಅದು ನನ್ನ ಹೊಟ್ಟೆಗೆ ಹೋಗಿರುತ್ತದೆ. ಆ ಕೃಷ್ಣನು ಹಾಗಲ್ಲ, ಅವನು ಸರ್ವಶಕ್ತ. ನಾವು ಅವನ ಶಕ್ತಿಯನ್ನು ನಿರಂತರವಾಗಿ ಉಪಯೋಗಿಸುತ್ತಿದ್ದೀವಿ, ಆದರೂ ಅವನು ಅಸ್ತಿತ್ವದಲ್ಲಿದ್ದಾನೆ. ಮನುಷ್ಯನೊಬ್ಬ ಮಿತಿಯಿಲ್ಲದೆ ಮಕ್ಕಳನ್ನು ಪಡೆಯುತ್ತಲೇ ಇದ್ದರೂ ತಾನು ಇರುವ ಹಾಗೆ. ಇದು ಹೊರಟು ಉದಾಹರಣೆ. 100 ಮಕ್ಕಳನ್ನು ಸೃಷ್ಟಿಸಿದರೂ ಅವನು ನಾಶವಾಗಿ ಹೋಗಿರುವುದಿಲ್ಲ. ಅದರಂತೆ ಮಿತಿಯಿಲ್ಲದಷ್ಟು ಮಕ್ಕಳನ್ನು ಪಡೆದಿದ್ದರೂ ದೇವರು ಅಥವಾ ಕೃಷ್ಣ ಇದ್ದಾನೆ. ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವಾವ ಶಿಷ್ಯತೆ. ಅವನು ಸಂಪೂರ್ಣನಾದದ್ದರಿಂದ ಅವನಿಂದ ಅನೇಕ ಸಂಪೂರ್ಣ ಘಟಕಗಳು ಹೊರಹೊಮ್ಮಿದರೂ ಅವನು ಸಂಪೂರ್ಣ ಸಮತೋಲನವಾಗಿಯೇ ಉಳಿಯುತ್ತಾನೆ. ಇದು ಕೃಷ್ಣ ಪ್ರಜ್ಞೆ. ಕೃಷ್ಣನಿಗೆ ಎಂದೂ ನಾಶವಿಲ್ಲ. ಕೃಷ್ಣನು ಅಷ್ಟು ಶಕ್ತಿಶಾಲಿ, ಆದುದರಿಂದ ಅವನು ಸರ್ವಾಕರ್ಷಕ. ಇದು ಕೃಷ್ಣನ ಶಕ್ತಿ ಒಂದು ಮುಖ ಅಷ್ಟೇ. ಹೀಗೆ ಅವನಲ್ಲಿ ಅನಂತ ಶಕ್ತಿಗಳಿವೆ. ಕೃಷ್ಣನ ಶಕ್ತಿಯನ್ನು ಕುರಿತು ಈ ಅಧ್ಯಾಯ ಕೇವಲ ಏಕಮುಖವಾದದ್ದು ಅಥವಾ ಭಾಗಶಃ ಆದದ್ದು ಮಾತ್ರ. ಹೀಗೆ ನೀವು ಕೃಷ್ಣನನ್ನು ಅಧ್ಯಾಯ ಮಾಡುತ್ತಾ ಹೋಗುವುದೇ ಕೃಷ್ಣ ಪ್ರಜ್ಞೆ. ಹೀಗಿರಬಹುದು, ಪ್ರಾಯಃ ಇರಲಿಕ್ಕಿಲ್ಲ ಎಂಬುವಂತಹ ವಂಚನೆ ಇದಲ್ಲ. ಇದು ಪರಾತ್ಪರವಾದದ್ದು. ಅಂದರೆ ನಾವು ಭಗವಂತನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಭಗವಂತ ಅಂದರೆ ಎಲ್ಲವನ್ನ ಸೃಷ್ಟಿ ಮಾಡಿರೋ ಮೂಲ ಪುರುಷ ಅವನು ಅಂತ. ನಾವು ಇಲ್ಲಿ ಒಂದು ಲೀಲೆಯನ್ನು ಮಾತ್ರ, ಒಂದು ಶಕ್ತಿಯನ್ನು ಮಾತ್ರ ನೋಡ್ತಾ ಇದ್ದೀವಿ. ಈ ಥರ ಎಷ್ಟೋ ಲೀಲೆಗಳು ಭಗವಂತ ಮಾಡಿದ್ದಾನೆ ಅಂತ ಹೇಳ್ತಾರೆ. ಈ ಅಧ್ಯಾಯನಕ್ಕೆ ಕೊನೆ ಎಂಬುದೇ ಇಲ್ಲ. ಏನು ಈ ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ಅಧ್ಯಾಯ ಇದೆ, ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತ ಹೇಳ್ತೀವಿ ಶಿಲಾಪ್ರಭು. ಇಲ್ಲ,
ಹೇಗಾದೀತು? ಕೃಷ್ಣನಲ್ಲಿ ಅನಂತವಾದ ಶಕ್ತಿ ಇದೆ. ಅಂದರೆ ಭಗವಂತನ ಹತ್ರ ಒಂದೇ, ಈಗ ನಾನೊಂದು ವಿಷಯ ತಿಳ್ಕೊಂಡಿದ್ದೀನಿ ಕೃಷ್ಣನ ಬಗ್ಗೆ ಅಂದರೆ ಅಷ್ಟೇ ಅಲ್ಲ. ಭಗವಂತ ಏನು ಅನಂತ, ಅವ್ನಿಗೆ ಅನಂತ ಶಕ್ತಿ ಇದೆ, ಅನಂತ ಲೀಲೆಗಳಿದೆ. ನಾವು ಯಾವಾಗಲೂ ಅದನ್ನು ಅಧ್ಯಯನ ಮಾಡ್ತಾನೆ ಹೋಗ್ಬೇಕು, ಕೊನೆ ಅನ್ನೋದು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಾಂಛಾ ಕಲ್ಪತರು ವಶ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ತಸ್ಯ ಕೃಷ್ಣಾರ್ಪಣಮಸ್ತು. ಏನಾದರೂ ಈ ಒಂದು ಅಧ್ಯಾಯದಲ್ಲಿ ತಪ್ಪು ದೋಷಗಳಿದ್ದರೆ ಅಥವಾ ನಿಮಗೆ ಪ್ರಶ್ನೆಗಳು ಸಂದೇಶಗಳು ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ಅಂದರೆ ಪದೇ ಪದೇ ಕೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸಂಭಾಷಣೆಯನ್ನು ನಾವು ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊತೀವೋ ಅಷ್ಟು ಜ್ಞಾನ ಅನ್ನುವಂಥದ್ದು ಭಗವಂತನ ಮೇಲೆ ನಮಗೆ ಅಷ್ಟು ಭಗವಂತನ ಕೃಪೆ ಅನ್ನೋದು, ಕರುಣೆ ಅನ್ನೋದು ನಮಗೆ ಅಷ್ಟು ಸಿಗುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮಗೆ ನಮ್ಮ ಆಚಾರ್ಯರು ಹೇಳ್ತಾ ಇರ್ತಾರೆ ಏನಂತ, ಪ್ರಭುಪಾದವರು ಬರೆದಿರುವಂಥ ಪುಸ್ತಕಗಳನ್ನು ನಾವು ಪದೇ ಪದೇ ಓದ್ತಾ ಇರಬೇಕು ಅಂತ. ಆ ಒಂದು ಕೆಲಸವನ್ನು ನಾವು ಈ ಒಂದು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕೃಷ್ಣನ ಮೇಲೆ ಇರುವಂಥ ಜ್ಞಾನ ಕೇವಲ ಒಂದು ಚಿಕ್ಕ ಜ್ಞಾನ ಅಲ್ಲ, ಭಗವಂತ ಅವನು ಅನಂತ ಲೀಲೆಗಳನ್ನ ಮಾಡಿದ್ದಾನೆ. ಹಾಗಾಗಿ ನಾವು ತಿಳಿಬೇಕಾಗಿದ್ದು, ನಾವು ಸಾಯವನ್ನು ಕೊನೆಯ ಕ್ಷಣವರೆಗೂ ಅಷ್ಟು ಲೀಲೆಗಳು ಭಗವಂತ ಮಾಡಿದ್ದಾರೆ. ಅದನ್ನು ನಾವು ತಿಳಿತಾ ಇರಬೇಕು, ಜ್ಞಾನವನ್ನು ಪಡ್ಕೊತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು. ಆ ಶ್ರವಣವನ್ನು ನಾವು ಬೇರೆಯವ್ರಿಗೆ ತಿಳಿಸ್ತಾ ಇರಬೇಕು. ಎಲ್ಲರೂ ಕೂಡ ದಯವಿಟ್ಟು ಈ ಒಂದು ಅಧ್ಯಾಯವನ್ನು ಮತ್ತೆ ಕೇಳಿ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.